ದೇಶಾದ್ಯಂತ ಸಂಚಲನ ಮೂಡಿಸಿರುವಂಥ ದರೋಡೆ ಪ್ರಕರಣದೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಶುರು ಮಾಡೋಣ. 400 ಕೋಟಿ ಅಂತೆ, 2,000 ರೂಪಾಯಿ ನೋಟು ಅಂತಾರೆ. 2,000 ರೂಪಾಯಿ ನೋಟೇ ಆದರೂ 400 ಕೋಟಿ ಅಂದರೆ ಕಂತೆಗಳನ್ನು ಹೊಂದಿಸಿಟ್ರೆ ಅದು ಎಂಥ ವಾಲ್ಯೂಮ್ ಎಷ್ಟಾಗುತ್ತೆ ಅಂತ ಕುತೂಹಲ. ಎಷ್ಟು ದೊಡ್ಡದಾಗುತ್ತಿದ್ದು, 2 ಕಂಟೈನರ್ಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ರು ಅಂತ. ಇದು ನಡೆದದ್ದೇ, ಇದುವರೆಗೆ ಬಂದಿರುವ ಸುದ್ದಿಗಳೆಲ್ಲ ನಿಜ ಆಗಿ ಇದು ನಡೆದದ್ದೇ ಸತ್ಯ ಅನ್ನೋದಾದರೆ ದೇಶದ ಇತಿಹಾಸದಲ್ಲೇ, ಪ್ರಪಂಚದ ಇತಿಹಾಸದಲ್ಲಿ ಅನ್ನಲಾರೆವು, ನಡೆದಿರ್ಬೋದು ಇದಕ್ಕಿಂತ ದೊಡ್ಡದು, ದೇಶದ ಇತಿಹಾಸದಲ್ಲಂತೂ ಅತಿ ದೊಡ್ಡ ದರೋಡೆ ಅನ್ನಿಸಿಕೊಳ್ಳುತ್ತಿದ್ದು. ಅತಿ ದೊಡ್ಡ ದರೋಡೆ. ಕೆಲವರು ಇನ್ನೂ 1,000 ಕೋಟಿ ಅಂತಾರೆ ಅದನ್ನು. 2 ಕಂಟೈನರ್ಗಳಲ್ಲಿ ತುಂಬಿಕೊಂಡು ಬರ್ತಾ ಇದ್ರಂತೆ. ಘಟನೆ ಆಗಿದ್ಯಾವಾಗ? ಕಳೆದ ವರ್ಷ ಅಕ್ಟೋಬರ್ 16ಕ್ಕೆ. ದುಡ್ಡು ಯಾರದ್ದು, ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರು, ಅದರ ಬಗ್ಗೆ ಗೊಂದಲಗಳು ಇನ್ನೂ ಇದ್ದಾವೆ. ಗುಜರಾತ್ನಿಂದ ಮಹಾರಾಷ್ಟ್ರಕ್ಕೆ ತರ್ತಿದ್ರು ಅಂತಾರೆ. ಮತ್ತು ಬೆಳಗಾವಿಗೆ ಯಾಕೆ ಬಂದರು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೊಂದು ಎಕ್ಸ್ಪ್ಲನೇಷನ್ ಇದೆ. ಸೇಫ್ ರೂಟ್ ಹುಡುಕೊಂಡು ವಯಾ ಗೋವಾ ಹೋಗ್ತಾ ಇದ್ರು. ಗುಜರಾತ್ನಿಂದ ಸೇಫ್ ರೂಟ್ ಹುಡುಕೊಂಡು, ಅಂದರೆ ಬಹುಶಃ ಕರ್ನಾಟಕ ಮಹಾರಾಷ್ಟ್ರದ ಬಾರ್ಡರ್ಗೆ ಹತ್ತಿರ ಇರುವ ಮಹಾರಾಷ್ಟ್ರದ ಯಾವುದೋ ಒಂದು ಊರಿಗೆ ಸಾಗಿಸಬೇಕಾಗಿತ್ತು. ಸೇಫ್ ರೂಟ್ ಹುಡುಕೊಂಡು ಹಿಂಗೆ ಬಂದಿದ್ರು ಅಂತ ಅದೊಂದು ಎಕ್ಸ್ಪ್ಲನೇಷನ್ ಇದೆ. ಅದರ ಜೊತೆಗೆ ತೆಲಂಗಾಣಕ್ಕೆ ಬರ್ತಾ ಇತ್ತು ಈ ದುಡ್ಡು ಅಂತಾರೆ. ತೆಲಂಗಾಣಕ್ಕೆ ಬರ್ತಾ ಇತ್ತು. ಅದೊಂದು ಬಾಲಾಜಿ ಟ್ರಸ್ಟ್ ಅಂತ ಟ್ರಸ್ಟ್ ಹೆಸರು ಓಡಾಡ್ತಾ ಇದೆ. ಆ ಟ್ರಸ್ಟಿಗೆ ಬ್ಲ್ಯಾಕ್ ಮನಿ ವೈಟ್ ಮಾಡೋಕ್ಕೆ ಏನಾದ್ರು ತರ್ತಿದ್ರಾ? ಪ್ರಶ್ನೆಗಳಿದ್ದಾವೇನು. ನಾಸಿಕ್ ಗ್ರಾಮೀಣ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ಬೆಳಕಿಗೆ ಬಂದದ್ದು ಹೆಂಗೆ? ಒಂದು ಕಿಡ್ನ್ಯಾಪ್ ಆದಾಗ 2025 ಅಕ್ಟೋಬರ್ 16ನೇ ತಾರೀಕು ಈ ಘಟನೆ ನಡೀತಂತೆ. ಖಾನಾಪುರದಲ್ಲಿ, ಬೆಳಗಾವಿ ಖಾನಾಪುರದಲ್ಲಿ 400 ಕೋಟಿ ರೂಪಾಯಿ 2 ಕಂಟೈನರ್ನಲ್ಲಿ ಬರ್ತಾ ಇದ್ವು. ಅಲ್ಲೊಂದು ಘಾಟ್ ಸೆಕ್ಷನ್ ಇದೆ. ನಾನು ರಾತ್ರಿ ಗಾಡಿ ಓಡಿಸಿದ್ದೀನಿ ಅಲ್ಲಿ. ಅಳ್ಳೆದೇವ್ರು ಹೋಗೋಂಥ ಘಾಟಲ್ಲ ಅದು. ಅಳ್ಳೆದೇವ್ರ ಗಾಡಿ ಓಡಿಸೋಕ್ಕಾಗೋದಿಲ್ಲ ಅಲ್ಲಿ. ಅಂಥ ಘಾಟ್ ಮೂಲಕ ಈ ದುಡ್ಡು ಹೊತ್ತಿದ್ದ 2 ಕಂಟೈನರ್ಗಳು ಬರ್ತಾ ಇದ್ವಂತೆ. ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಠ್ ಅನ್ನುವವರಿಗೆ ಸೇರಿದ ದುಡ್ಡು ಅಂತಾರೆ. ಕಿಶೋರ್ ಸೇಠ್. ಇಡೀ ಪ್ರಕರಣ ಬೆಳಕಿಗೆ ಬಂದದ್ದು ಇಬ್ಬರ ಕಿಡ್ನ್ಯಾಪ್ನಿಂದ. ಜನವರಿ 9ನೇ ತಾರೀಕು ಈ ವರ್ಷ, ಈ ತಿಂಗಳು 9ನೇ ತಾರೀಕು ಸಂದೀಪ್ ಪಾಟೀಲ್ ಅನ್ನುವಂಥವರು ನಾಸಿಕ್ ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಸಂದೀಪ್ ಪಾಟೀಲ್ನನ್ನು ಮತ್ತು ವಿರಾಟ್ ಗಾಂಧಿ ಅನ್ನುವ ಇನ್ನೊಬ್ಬನನ್ನು ಕಿಡ್ನ್ಯಾಪ್ ಮಾಡಿ ಕಿರುಕುಳ ಕೊಟ್ಟಿದ್ದಾರೆ. ಅಕ್ಟೋಬರ್ 16ಕ್ಕೆ ಕಿಡ್ನ್ಯಾಪ್ ಆಗಿತ್ತು. ಅಕ್ಟೋಬರ್ 2ಕ್ಕೊಂದು ಕಿಡ್ನ್ಯಾಪ್ ಆಗಿತ್ತು. ಕಿಡ್ನ್ಯಾಪ್ ಮಾಡಿದ್ಯಾಕೆ? 400 ಕೋಟಿ ಎಲ್ಲಿದೆ ಹೇಳಿ ಅಂತ. ಹೊಡೆದ್ರು, ಬಡದ್ರು, ಗನ್ ಹಣೆಗಿಟ್ರು. ನೀವಿಬ್ಬರು ಸೇರ್ಕೊಂಡು ಈ ದುಡ್ಡನ್ನು ಹೈಜಾಕ್ ಮಾಡಿದ್ದೀರಿ ಅಂತ ಸಂದೀಪ್ ಪಾಟೀಲ್ ಕೊಟ್ಟಿದ್ದ ಕಂಪ್ಲೇಂಟು. ನಾನು ಕಿಡ್ನ್ಯಾಪರ್ಗಳಿಂದ ತಪ್ಪಿಸಿಕೊಂಡು ಬಂದಿದ್ದೀನಿ, 400 ಕೋಟಿ ರೂಪಾಯಿ ದುಡ್ಡು ಕೊಡದೇ ಇದ್ರೆ ಜೀವ ತೆಗೆದು ಬಿಡ್ತೀವಿ ಅಂತ ಹೆದರಿಕೆ ಹಾಕ್ತಾ ಇದ್ದಾರೆ. ನನಗೆ ರಕ್ಷಣೆ ಕೊಡಿ ಅಂತ ನಾಸಿಕ್ ಪೊಲೀಸ್ ಸ್ಟೇಷನ್ನಿಗೆ ಸಂದೀಪ್ ಪಾಟೀಲ್ ಅನ್ನುವಂಥ ವ್ಯಕ್ತಿ ಬಂದು ಕಂಪ್ಲೇಂಟ್ ಕೊಟ್ಟದ್ದು. ಈ 400 ಕೋಟಿ ಅಂದ ತಕ್ಷಣ ಪೊಲೀಸರು ದಿಡಗ್ಗಂತ ಎದ್ದು ಕೂತ್ಕೊಂಡಿರ್ತಾರೆ. ತಕ್ಷಣ SIT ರಚನೆ ಆಯಿತು. ಅಲೆಜೆಡ್ ಡಕಾಯಿತಿ, ಆರೋಪಿತ ದರೋಡೆ ನಡೆದಿರೋದು ಬೆಳಗಾವಿಯಲ್ಲಿ, ಖಾನಾಪುರದಲ್ಲಿ. ಬೆಳಗಾವಿ ಪೊಲೀಸರಿಗೂ ಇಂಟಿಮೇಟ್ ಮಾಡಿದ್ದಾರೆ. ತನಿಖೆ ಶುರುವಾಗಿದೆ. ಬೆಳಗಾವಿ ಪೊಲೀಸರು ಮಹಾರಾಷ್ಟ್ರದ ಪೊಲೀಸರಿಗೆ, ಅರ್ಥಾತ್ SITಗೆ ಏನೇನು ಬೇಕೋ ಅದೆಲ್ಲ ಕೋಆಪರೇಷನ್ ಕೊಡ್ತಾ ಇದ್ದಾರಂತೆ. ಈ ಮಧ್ಯದಲ್ಲಿ ಆಡಿಯೋದಲ್ಲಿ ಒಂದು ಟ್ರಸ್ಟ್ ವಿಷಯ ಬರುತ್ತೆ, ಬಾಲಾಜಿ ಟ್ರಸ್ಟ್. ಆಡಿಯೋದಲ್ಲಿ ಬರುತ್ತೆ ಆ ವಿಷಯ. ಈ ದುಡ್ಡು ತಿರುಪತಿಯ ಬಾಲಾಜಿ ಟ್ರಸ್ಟ್, ದೇವಸ್ಥಾನಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತೆ. ದೇವಸ್ಥಾನಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಚೆಕ್ ಮಾಡಿದ್ವಿ ನಾವು. ತಿರುಪತಿಯ ಒಂದು ಟ್ರಸ್ಟ್ಗೆ ಬರ್ತಾ ಇತ್ತು. ಆ ಟ್ರಸ್ಟು ಬ್ಲ್ಯಾಕ್ ಮನಿನ ವೈಟ್ ಮಾಡಿ ಕೊಡುವ ಕಾಂಟ್ರಾಕ್ಟ್ ತಗೊಂಡಿತ್ತು ಅಂತ. ಅಂಥವು ನಡೀತವೆ. ಒಬ್ಬನ ಹತ್ರ
100 ರೂಪಾಯಿ ಬ್ಲ್ಯಾಕ್ ಮನಿ ಇದೆ ಅಂದರೆ ವೈಟ್ ಮಾಡಿ ಕೊಡುವಂಥವ್ನು ಮಾತಾಡ್ಕೊತಾನೆ, ಇಷ್ಟು % ನನಗಿದರಲ್ಲಿ ಅಂತ. 100 ರೂಪಾಯಿ ಬ್ಲ್ಯಾಕ್ ಮನಿ ಕ್ಯಾಶ್ನಲ್ಲಿ ಬರುತ್ತೆ, ಇವರು ಅಕೌಂಟಿಗೆ 75, 80, 85, 90 ಮಾತುಕತೆ ಹೆಂಗಾಗಿರುತ್ತೆ ಹಾಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲೊಂದು ಟ್ರಾನ್ಸಾಕ್ಷನ್ ಕ್ರಿಯೇಟ್ ಮಾಡಲಾಗುತ್ತೆ. ಇಂತಿಂಥ ಕಾರಣಕ್ಕಾಗಿ ಇವರ ಮಧ್ಯದಲ್ಲಿ ವ್ಯವಹಾರ ನಡೆದಿದೆ, ವ್ಯವಹಾರಕ್ಕೆ ಇಷ್ಟು ದುಡ್ಡು ಕೊಡಲಾಗಿದೆ ಅನ್ನುವ ಟ್ರಾನ್ಸಾಕ್ಷನ್ ಕ್ರಿಯೇಟ್ ಮಾಡ್ತಾರೆ. ಆ ಕೆಲಸಕ್ಕೆ ಬರ್ತಾ ಇತ್ತು ಅನ್ನೋದೊಂದು ಮಾತಿದೆ. ಒಟ್ಟಿನಲ್ಲಿ ಕಿಶೋರ್ ಸೇಠ್ ಅನ್ನುವ ರಿಯಲ್ ಎಸ್ಟೇಟ್ ಉದ್ಯಮಿಯ ಬಗ್ಗೆ ಈಗ ಎಲ್ಲರದ್ದು ಪ್ರಶ್ನೆ. ಕೆಲವರು ಹೇಳ್ತಾರೆ ಅದು ದುಡ್ಡು ಅವಂದೇ ಅಂತ, ಇನ್ನು ಕೆಲವರು ಹೇಳೋದು ಗುಜರಾತಿನ ಒಬ್ಬ ಪ್ರಭಾವಿ ರಾಜಕಾರಣಿಯದ್ದದು. ಕಿಶೋರ್ ಸೇಠ್ ಬ್ಲ್ಯಾಕ್ ವೈಟ್ ಮಾಡುವ ಮಿಡ್ಲ್ ಮ್ಯಾನ್ ಮಾತ್ರ ಆಗಿದ್ದ ಅಂತ ಕೂಡ ಒಂದು ಚರ್ಚೆ ನಡೀತಾ ಇದೆ. ಬಂಧನಗಳಾಗಿದ್ದಾವೆ, ವಿಚಾರಣೆಗಳು ನಡೀತಾ ಇದ್ದಾವೆ, ವಿಷಯ ಹೊರಗೆ ಬರಬೇಕು. ಬೆಳಗಾವಿ, ಗೋವಾ, ಮಹಾರಾಷ್ಟ್ರ ಪಶ್ಚಿಮ ಘಟ್ಟದ ಮಧ್ಯದಲ್ಲಿ 3 ರಾಜ್ಯಗಳನ್ನು ಕನೆಕ್ಟ್ ಮಾಡುವಂಥ ಚೋರ್ಲಾ ಘಾಟ್ ಅಂತ ಒಂದು ಘಾಟ್ ಇದೆ. ನಾ ಹೇಳಿದ್ನಲ್ಲ, ರಾತ್ರಿ ಆ ಘಾಟ್ನಲ್ಲಿ ಗಾಡಿ ಓಡಿಸೋದು, ಅದು ಮಳೆ ಅಂದರೆ ಅಂತಿಂಥ ಮಳೆ ಆಗಲ್ಲ, ಅಲ್ಲಿ ಮಳೆ ಬಂದರೆ ಅಂಥ ಮಳೆಯ ಮಧ್ಯದಲ್ಲಿ ಗಾಡಿ ಓಡಿಸೋದಿದೆಯಲ್ಲ, ಅದು ಸಾಮಾನ್ಯರ ಕೈಯಲ್ಲಿ ಆಗೋದಲ್ಲ, ಹಂಗಿದೆ ಆ ಘಾಟು. ಆ ಘಾಟ್ ಮೂಲಕ ದುಡ್ಡು ತಗೊಂಡು ಬರ್ತಾಯಿದ್ರು. ಖಾನಾಪುರ ತಾಲೂಕು ಅಲ್ಲಿಗೆ ಬಂದಾಗ ದರೋಡೆ ಆಗಿದೆ ಅಂತ. ಆ ಜಾಗನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂದರೆ ಮೊಬೈಲ್ ನೆಟ್ವರ್ಕ್ ಇಲ್ಲ ಅಲ್ಲಿ. ಒಂದು 40-50 ಕಿಲೋಮೀಟರ್ ಸರೌಂಡಿಂಗ್ನಲ್ಲಿ ಒಂದು ಕಡ್ಡಿ ಕೂಡ ಮೊಬೈಲ್ ನೆಟ್ವರ್ಕ್ ಬರಲ್ಲ. ಗೋವಾ, ಮಹಾರಾಷ್ಟ್ರ, ಕರ್ನಾಟಕದ ಮಧ್ಯದಲ್ಲಿ ಚೋರ್ಲಾ ಘಾಟ್ ಇದೆ. 40-50 ಕಿಲೋಮೀಟರ್ ರೇಡಿಯಸ್ನಲ್ಲಿ ನೆಟ್ವರ್ಕೇ ಇಲ್ಲ. ಗೋವಾದಿಂದ ಹೊರಟ್ರೆ ಪಣಜಿ ಸಿಟಿ ಅಂತ ಅನ್ಕೊಳ್ಳಿ, 1.5 ಗಂಟೆಗೆ ಚೋರ್ಲಾ ಘಾಟ್ ರೀಚ್ ಆಗುತ್ತೆ. ಅಲ್ಲಿಂದ ಬೆಳಗಾವಿಯ ಜಾಂಬೋಟಿ ತನಕ ನೆಟ್ವರ್ಕ್ ಇಲ್ಲ. ಒಂದು 20 ಕಿಲೋಮೀಟರ್ ಸ್ಟ್ರೆಚ್ ಅಂತೂ ನಿಮಗೆ ಯಾವ ನೆಟ್ವರ್ಕು ಬರೋದಿಲ್ಲ. ಅಲ್ಲಿ ಬೇಕು ಅಂತ ಆ ಜಾಗವನ್ನೇ ಆಯ್ಕೆ ಮಾಡಿಕೊಂಡು ದರೋಡೆ ಮಾಡಿದ್ದಾರೆ ಅಂತ ಚರ್ಚೆ ಆಗ್ತಾ ಇರೋದು. ಚೋರ್ಲಾ ಗ್ರಾಮದಿಂದ ಮಹಾರಾಷ್ಟ್ರಕ್ಕೆ ಕನೆಕ್ಟ್ ಆಗುತ್ತಿದ್ದು. ಡಬಲ್ ರೋಡು ಇಲ್ಲ. ರಾತ್ರಿ ಗಾಡಿ ಓಡಿಸ್ಕೊಂಡು ಹೋಗ್ತಿರುವಾಗ ದೊಡ್ಡ ಟೆನ್ಷನ್ ಏನಂದರೆ ಎದುರಿಗೆ ಏನಾರು ಗಾಡಿ ಬಂದರೆ ಏನು ಮಾಡೋದು ಅಂತ, ರಿವರ್ಸು ತಗೊಳಕ್ಕೆ ಬರೋದಿಲ್ಲ. ಹಾಗಿದೆ ಚೋರ್ಲಾ ಘಾಟ್ ಅದು. ಅಲ್ಲಿ ಈ ಕಂಟೈನರ್ನಲ್ಲಿ ಹೋಗ್ತಾ ಇದ್ದ 400 ಕೋಟಿ ರೂಪಾಯಿ ಏನಿತ್ತಲ್ಲ, ಕಂಟೈನರ್ ಲಾರಿಗಳನ್ನು ನಿಲ್ಲಿಸಿ ಮಿನಿ ಗೂಡ್ಸ್ಗೆ ವಾಹನವನ್ನು ಡಂಪ್ ಮಾಡಿ ತಗೊಂಡು ಹೋಗ್ಬಿಟ್ರು ಅಂತ. ಬ್ಲ್ಯಾಕ್ ಮನಿ ಆಗಿದ್ದಕ್ಕೆ ಕಂಪ್ಲೇಂಟು ಕೊಡೋಂಗಿಲ್ಲ. ಎಲ್ಲಿಂದ ಬಂತು ಅಂತ ಪ್ರಶ್ನೆ ಬರೋದಿಲ್ವಾ? 400 ಕೋಟಿ ರೂಪಾಯಿ ಯಾವನೋ ಹೊತ್ಕೊಂಡು ಹೋದ ಅಂದರೆ ಎಲ್ಲಿಂದ ಬಂತಪ್ಪ ಇಷ್ಟು ದುಡ್ಡು ಅಂತ ಮೊದಲನೇ ಪ್ರಶ್ನೆ ಬರೋದಿಲ್ವಾ? ಹೀಗಾಗಿ ಕಂಪ್ಲೇಂಟು ಆಗಿಲ್ಲ. ವಿಷಯ ಹೊರಗೆ ಬಂದಿದ್ದು ಸಂದೀಪ್ ಪಾಟೀಲ್ ಅನ್ನುವಂಥವನನ್ನು ಒಬ್ಬನನ್ನು ಕಿಡ್ನ್ಯಾಪ್ ಮಾಡಿದಾಗ. ಕಿಶೋರ್ ಸಾಳ್ವೆ ಅಲಿಯಾಸ್ ಕಿಶೋರ್ ಸೇಠ್ ಮಧ್ಯವರ್ತಿಯಾಗಿ ಈ ಕೆಲಸ ಮಾಡಿರಬಹುದು. ವಿಚಾರಣೆ ನಡೀತಾ ಇದೆ. ಇನ್ನು ವಿರಾಟ್ ಅನ್ನುವಂಥವನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ದುಡ್ಡನ್ನು ಸಾಗಿಸುವ ಜವಾಬ್ದಾರಿ ಹೊತ್ಕೊಂಡಿದ್ದಂತೆ. ಆ ವಿರಾಟು ಆತನೇ ದರೋಡೆ ಮಾಡಿಸಿರಬಹುದು ಅಂತ ಕಿಶೋರ್ ಸೇಠಿಗೆ ಡೌಟ್ ಬಂದಿದೆ. ಕಿಶೋರ್ ಸೇಠು ಕಿಡ್ನ್ಯಾಪ್ ಮಾಡಿಸಿ ಬಡಿಸಿದ್ದಾನೆ. ಬಡಿಸಿ ದುಡ್ಡೆಲ್ಲಿ ಹೋಗಿತ್ತು ಕೇಳಿದ್ದಾನೆ. ಇಷ್ಟು ಹೊರಗೆ ಬರೋದಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದು ಕಾರಣ. ಕಿಶೋರ್ ಮತ್ತು ವಿರಾಟ್ ಅಲ್ಲಿ ಇಬ್ಬರು ಇದ್ದಾರೆ ನೋಡಿ. ಒಂದು ಕಂಪ್ಲೇಂಟ್, ಕಿಡ್ನ್ಯಾಪ್ ಕಂಪ್ಲೇಂಟ್ ಕೊಟ್ಟಿದ್ದು, ಮತ್ತೊಂದು ಆಡಿಯೋ ಕೂಡ ಸಿಕ್ತು. ವಾಟ್ಸಾಪ್ ಕಾಲ್ ಸಂಭಾಷಣೆ ಅಂತಿದ್ದು. ಒಂದು ಆಡಿಯೋ ಬಂದುಬಿಡ್ತು ಹೊರಗೆ. ಆ ಆಡಿಯೋ ಬಂದ ಮೇಲೆ ಇಂಥದ್ದೊಂದು ಟ್ರಾನ್ಸಾಕ್ಷನ್ ನಡೀತಿತ್ತು ಅನ್ನೋದು ಕನ್ಫರ್ಮ್ ಆಯಿತು. ಜಯೇಶ್, ವಿಶಾಲ್, ಸುನೀಲ್, ವಿರಾಟ್ ಗಾಂಧಿ, ಜನಾರ್ದನ್, ಸೈಯದ್, ಅಜರ್ ಇವರನ್ನು ಸೇರಿದಂತೆ 6 ಜನರನ್ನು SIT ವಶಕ್ಕೆ ಪಡೆದಿದೆ. ಆಡಿಯೋದಲ್ಲಿ ಏನಿತ್ತು ಅಂತ ಕೇಳಿಸ್ಕೊಳ್ಳಿ ಒಮ್ಮೆ. आपका बुक दिया है किशोर भाई को और आश्रम के साथ मेरी बातचीत भी हो गई है. तो अभी समझ लो कि कल परसों में आश्रम वालों से उनका मैं मीटिंग करवाने का अरेंजमेंट कर रहा हूँ. हाँ ठीक है. अभी समझ लो या तो डील होगा या तो मांडवाली हो गया. जो डील भी होता है हाँ. तो समझ लो अगर डील होता है तो 170 करोड़ रहता है आता है, तो उसमें तुमको 10% जितना तो मिलेगा ही. ठीक है.
मांडवाली होता है 2-5 करोड़ का, तो उसमें भी तुमको तो मिलने ही वाला है, ठीक है। लेकिन क्या इतना बड़ा काम है और अभी क्या आश्रम में इन्वॉल्व है ना, तो इसके लिए थोड़ा स्लो चल रहा है। और दूसरा क्या है, अभी किशोर बेबी क्या है, ठंडे पड़ गए हैं, वो अभी माल रिटर्न ही मांग रहे हैं, पेमेंट रिटर्न ही मांग रहे हैं। तो ऐसे तो पेमेंट तो कुछ रिटर्न होने वाला है नहीं। बराबर। एक मिनट चालू रखो। हेलो। हाँ बोलिए। तो बस वही चल रहा है। किशोर भाई ने आपको क्या बोला? नहीं, उन्होंने वही बोला है कि मंथ एंड तक कुछ वो पेमेंट देने वाले हैं। तो समझ लो जनवरी 5 या 10 तारीख तक में तो खत्म हो ही जाएगा, उससे ज्यादा। लेकिन ये 170 करोड़ में कैसा मतलब ये एक तो जिसका है उसको जाएगा ना, कंपनी को यानी आश्रम को जाएगा। कि वो मैंने मुझे क्या बात करनी है, मुझे कैसे निकलवाना है, वो मुझे पता है, वो आप टेंशन मत लो, ठीक है। और फाइनल हो जाए तो फिर पता चले। तो अभी कब मीटिंग कब है अभी आश्रम वालों के साथ साला फिर का? वो कल परसों में फाइनल होगा। हाँ हाँ। कल मैं वापस से दोपहर के बाद किशोर भाई को फोन करूंगा, आश्रम वालों से बात करके, ठीक है। किशोर भाई क्या बोलते करते हैं उसके ऊपर डिपेंड है। ठीक ठीक चलेगा। अगर किशोर भाई ने समझ लो तो उनका ಆಡಿಯೋ ಕೇಳಿಸ್ಕೊಂಡ್ರೆ ದರೋಡೆ ಆದಮೇಲೆ ನಡೆದಂಥ ಸಂಭಾಷಣೆ ಅನಿಸುತ್ತೆ. ಇದು ಅವ್ರಿಗೆ ಟೆನ್ಷನ್ ಆಗಿದೆ. ನಾವಿಷ್ಟು % ಕಮಿಷನ್ಗೆ ಅಂತ ಒಪ್ಕೊಂಡಿದ್ವಿ, ನಮ್ಮ ಕೆಲಸ ನಾವು ಮಾಡ್ತಿದ್ವಿ, ಮಧ್ಯದಲ್ಲಿ ದರೋಡೆ ಆಗಿಬಿಟ್ಟಿದೆ, ನಮ್ದೇನೀಗ ಅಂತ, ಅದು ಹೆಂಗಾರು ಮಾಡಿ ವಸೂಲು ಆಗತ್ತೆ ಬಿಡು ಅಂತ ಮಾತಾಡ್ಕೋತಾರೆ ಅವರು. ಅಪಹರಣಕ್ಕೊಳಗಾಗಿದ್ದ ವ್ಯಕ್ತಿ ಸಂದೀಪ್ ಪಾಟೀಲ್ ಆತ ಮಾತಾಡ್ತಾನೆ. ನನ್ನನ್ನು ಇಂಟ್ರಾಗೇಟ್ ಮಾಡಿದ್ರು ಅವರು ಅಂತ. ಇದನ್ನೆಲ್ಲ ಕೇಳ್ತಾ ಹೋದರೆ 400 ಕೋಟಿಯ ದರೋಡೆ ಅನ್ನುವುದು ಕಟ್ಟು ಕಥೆಯಲ್ಲ ಅಂತ ಕನ್ಫರ್ಮ್ ಆಗ್ತಾ ಹೋಗುತ್ತೆ. ಅದರ್ವೈಸ್ ಯಾವನ್ನೋ ಒಬ್ಬನ ಕಿಡ್ನಾಪ್ ಮಾಡಿ ಬಡಿಯೋಂಥ ದರ್ದೇನಿರುತ್ತೆ ರೀ. ದುಡ್ಡು ಕಳ್ಕೊಂಡವ್ರಲ್ವ ಹಂಗೆ ಮಾಡೋದು, ದುಡ್ಡು ಕಳ್ಕೊಂಡವರು. ಇನ್ನೂ ಕನ್ಫರ್ಮ್ ಆಗೋದು ಮಹಾರಾಷ್ಟ್ರ ಪೊಲೀಸರು ಬೆಳಗಾವಿ ಪೊಲೀಸರಿಗೆ ಪತ್ರ ಬರೆದ್ರು ಅನ್ನೋದು ಖಚಿತವಾದಾಗ. ಅದನ್ನು ನಮ್ಮ SP ಕನ್ಫರ್ಮ್ ಮಾಡ್ತಾರೆ. ಕೆ ರಾಮರಾಜನ್ ಬೆಳಗಾವಿ SP ಕನ್ಫರ್ಮ್ ಮಾಡ್ತಾ ಇದ್ದಾರೆ. ನಾಸಿಕ್ ಜಿಲ್ಲಾ ವರಿಷ್ಠಾಧಿಕಾರಿಯಿಂದ ಪತ್ರ ಬಂದಿದೆ, ಜನವರಿ 6ನೇ ತಾರೀಕಿಗೆ ಪತ್ರ ಬಂದಿದೆ ಅಂತ. ಕೇಳಿಸ್ಕೊಳ್ಳಿ, ನಮ್ಮ SP ಏನೇನು ಹೇಳ್ತಾರೆ, ಬೆಳಗಾವಿ SP ಏನೇನು ಹೇಳ್ತಾರೆ ಅಂತ. ಬೆಳಗಾವಿ ಜಿಲ್ಲೆ SP ಆಫೀಸ್ಗೆ 6ನೇ ತಾರೀಕು ನಾಸಿಕ್ ಜಿಲ್ಲಾ ವರಿಷ್ಠಾಧಿಕಾರಿ ಅವರ ಒಂದು ಅಲ್ಲಿಂದ ಲೆಟರ್ ಬರೆದಿರೋದು ಒಂದು ನಮಗೆ ಮಾಹಿತಿ ಒಂದು 16ನೇ ತಾರೀಕಿಗೆ ನನ್ನ ಗಮನಕ್ಕೆ ಒಂದು ಬಂತು. ಅದರಲ್ಲಿ ಚೋರ್ಲೆಘಾಟ್ ವ್ಯಾಪ್ತಿಯಲ್ಲಿ ಒಂದು ರಾಬರಿ ಆಗಿದೆ, ಅದರಲ್ಲಿ ಒಂದು 400 ಕೋಟಿ ರೂಪಾಯಿ ಆಗಿರಬಹುದು ಅಂದ್ರೆ ಒಂದು ಮಾಹಿತಿ ಬಂತು. ಸಂದೀಪ್ ದತ್ತ ಪಾಟೀಲ್ ಅಕ್ಟೋಬರ್ 22ನೇ ತಾರೀಕು 2025 ಕಿಡ್ನಾಪ್ ಮಾಡಿರ್ತಾರೆ. ವಿಶಾಲ್ ನಾಯ್ಡು ಎಂಬವನ್ನ ಕಿಡ್ನಾಪ್ ಮಾಡ್ತಾನೆ. ಅಕ್ಟೋಬರ್ 16ನೇ ತಾರೀಕು 2025 ಒಂದು 400 ಕೋಟಿ ರಾಬರಿ ಆಗಿದೆ. ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದಾರೆ ಅಂದ್ರೆ ನಮಗೆ ಡೌಟ್ ಇದೆ, ನೀವೇ ಮಾಡಿದಿರ ಅಂದ್ರೆ ಹೇಳಿ ಹೊಡೆಯುತ್ತಾರೆ. ಈ ಕಿಡ್ನಾಪಕ್ಕೆ ಕಾರಣ ಇವನು ಒಂದು 400 ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಭಾಗಿಯಾಗಿರೋದಾಗಿ ನಮಗೆ ಅಂತ ಪೊಲೀಸರು ನಮಗೆ ಲೆಟರ್ನು ಬರೆದಿರ್ತಾರೆ. ಇದು ಚೋರ್ಲೆಘಾಟ್ ಅಂದ್ರೆ ಬರೀತಾರೆ. ಈ ಲೆಟರ್ ಬಂದಾದ ನಂತರ ನಾವು ಇಲ್ಲಿಂದ ಒಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು 3 ಜನ ಮರಾಠಿ ಬರೋವರನ್ನು ನಾಸಿಕ್ ಜಿಲ್ಲೆಗೆ ಕಳಿಸಿದ್ದೀವಿ. ನಾವು ಮಾತಾಡಿರೋದು ಸಂದೀಪ್ ದತ್ತ ಪಾಟೀಲ್ ಜೊತೆ ನಮ್ಮ ಪೊಲೀಸ್ ಅವರು ಹೋಗಿ ವಿಚಾರಣೆ ಮಾಡಿದ್ದಾರೆ ಮತ್ತು ಮಾತಾಡಿದ್ದಾರೆ. ಅವನು ಹೇಳೋದು, ಸರ್ ನನ್ನ ಕಿಡ್ನಾಪ್ ಮಾಡಿರೋರು ನನ್ನ ಕಡೆ ಹೇಳಿದ್ದಾರೆ, ಇಂತಾಗ ಒಂದು 400 crore ರಾಬರಿ ಆಗಿದೆ ಅಂದರೆ ಹೇಳಿದ್ದಾರೆ. ಒಂದು ವೇಳೆ ಅಫೆನ್ಸ್ ಇಲ್ಲಿ ಆಗಿರೋ ಸಂದರ್ಭದಲ್ಲಿ ಯಾರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ನಾವು FIR ತಗೊಳ್ಳೋದಕ್ಕೆ ರೆಡಿ ಇರ್ತೀವಿ. ಮಹಾರಾಷ್ಟ್ರ ಪೊಲೀಸ್ ಘಟನೆ ಅಲ್ಲಿಯೇ ಮಾಡಿರೋ ಸಂದರ್ಭದಲ್ಲಿ ನಮ್ಮಲ್ಲಿಂದ ಯಾವುದು ಸಹಕಾರ ಬೇಕಾದ್ರೆ ಮಹಾರಾಷ್ಟ್ರ ಪೊಲೀಸ್ಗೂ ನಾವು ಸಹಕಾರ ಕೊಡೋದಕ್ಕೂ ಕೂಡ ರೆಡಿ ಇದ್ದೀವಿ. ಚೋರ್ಲಾಘಾಟ್ ಅಂದ್ರೆ ಈಗ 3 ಸ್ಟೇಟ್ ವ್ಯಾಪ್ತಿಗೆ ಬರ್ತದೆ ಅಂದ್ರೆ ಹೇಳ್ತಾರೆ. ಇದು ನಮ್ದು ಮಾತ್ರ ಇಲ್ಲ. ಇದು ಬಗ್ಗೆ ಯಾವುದು ಮಾಹಿತಿ ಅಫಿಷಿಯಲಿ ನಮಗೆ ಯಾವುದು ಕಮ್ಯುನಿಕೇಶನ್ ಇದು ಆಗಿಲ್ಲ. ಚೋರ್ಲಾಘಾಟ್ ಕಡೆನೂ ನಾವು CCTV ಇನ್ಸ್ಟಾಲ್ ಮಾಡೋದಕ್ಕೆ ಒಂದು 400 ಕ್ಯಾಮ್ರಾಸ್ ಅಡಿಷನಲಿ ಪ್ರಪೋಸಲ್ ಬಂತು, ಅದರಲ್ಲಿ ಚೋರ್ಲಾಘಾಟ್ ಇನ್ಕ್ಲೂಡ್ ಮಾಡ್ತೀವಿ. ಇದನ್ನೆಲ್ಲ ಕೇಳಿದ ಮೇಲೆ ಉಳಿಯುವ ಕಟ್ಟ ಕಡೆಯ ಪ್ರಶ್ನೆ, 2,000 ರೂಪಾಯಿ ನೋಟ್ ಅಂತವು. 2,000 ರೂಪಾಯಿ ನೋಟು ಬ್ಯಾನ್ ಆಗಿಬಿಟ್ಟಿದೆಯಲ್ಲ, ಅವನು ಇಟ್ಕೊಂಡು ಏನು ಮಾಡ್ತಿದ್ರು? ಅದು ಲಾಸ್ಟ್ ಇಯರ್ ಅಕ್ಟೋಬರ್ ತನಕ ಯಾಕೆ ಇಟ್ಕೊಂಡಿದ್ರು? ಈ ಪ್ರಶ್ನೆ ಬರುತ್ತೆ. 500,000 ರೂಪಾಯಿ ನೋಟುಗಳು ಬ್ಯಾನ್ ಆಗಿದ್ದಾವೆ, 2,000 ರೂಪಾಯಿ ನೋಟ್ ಬ್ಯಾನ್ ಆಗಿಲ್ಲ. ಅವನ್ನ ಚಲಾವಣೆಯಿಂದ ವಾಪಸ್ ತೆಗೆದುಕೊಳ್ಳಲಾಗಿದೆ. ದೇ ಆರ್ ನಾಟ್ ಬ್ಯಾನ್ಡ್. 500 ರೂಪಾಯಿ ನೋಟ್ ನಿಮ್ಮ ಮನೇಲಿ 10 ನೋಟ್ ಇದ್ದರೆ ದಟ್ ಈಸ್ ಲೀಗಲ್.
ಇಂಥವು ನೋಟ್ ಚಲಾವಣೆಯಲ್ಲಿ ಇದ್ವಪ್ಪ ಅಂತ ನೆನಪಿಗೋಸ್ಕರ ಇಟ್ಕೊಂಡಿದ್ದೀರಿ. 1000 ರೂಪಾಯಿ ನೋಟ್ ಇಟ್ಕೊಂಡಿದ್ದೀರಿ, 10 ನೋಟ್. ಅದಕ್ಕಿಂತ ಜಾಸ್ತಿ ಇದ್ದರೆ ಯು ಆರ್ ಆನ್ಸರೇಬಲ್, ಯಾಕೆ ಈ ನೋಟ್ ಇನ್ನೂ ನಿಮ್ಮ ಹತ್ರ ಇದ್ದಾವೆ ಅಂತ. ಆದರೆ 2000 ರೂಪಾಯಿ ನೋಟ್ ಹಾಗಲ್ಲ. 2000 ರೂಪಾಯಿ ನೋಟುಗಳನ್ನು ಚಲಾವಣೆಯಿಂದ ವಾಪಸ್ ಪಡೆಯುವ ನಿರ್ಧಾರ ಮಾಡಲಾಯಿತು. ಇವುಗಳನ್ನು ವಾಪಸ್ ತಗೊಂಡಿದ್ದೀವಿ ಅಂತ 2023 ಮೇನಲ್ಲಿ. 2016ರಲ್ಲಿ 2000 ರೂಪಾಯಿ ನೋಟ್ ಇಂಟ್ರಡ್ಯೂಸ್ ಆಗಿತ್ತು. 2023 ಮೇನಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಿ ಈ ನೋಟ್ಗಳನ್ನು ನೀನು ವಾಪಸ್ ತಗೋತೀವಿ ಅಂತ ಅಂದರು, ಚಲಾವಣೆಯಲ್ಲಿ ಇರೋದಿಲ್ಲ ಇವು ಅಂತ. ಅಕ್ಟೋಬರ್ 7, 2023 ತನಕ ನೋಟು ಬದಲಾಯಿಸುವುದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವಕಾಶ ಮಾಡಿಕೊಟ್ಟಿತ್ತು. ಅದಾದ ನಂತರ ಇನ್ನು ಮೇಲೆ ಬದಲಾಯಿಸೋದಿಲ್ಲ ಅಂತ ರಿಸರ್ವ್ ಬ್ಯಾಂಕ್ ಹೇಳಿಲ್ಲ. ನಿಮ್ಮ ಮನೆಯಲ್ಲಿ 2000 ರೂಪಾಯಿ ನೋಟುಗಳಿದ್ದು ಅವಕ್ಕೆ ನೀವು ಲೀಗಲ್ ಎಕ್ಸ್ಪ್ಲನೇಷನ್ ಕೊಟ್ಟರೆ ಏನು ನೋ ಪ್ರಾಬ್ಲಮ್. ಈಗಲೂ ಕೂಡ ಒಟ್ಟು ಚಲಾವಣೆಯಲ್ಲಿ 5669 ಕೋಟಿ ರೂಪಾಯಿ ಮೊತ್ತದ 2000 ರೂಪಾಯಿ ನೋಟುಗಳು ಇದ್ದಾವೆ ಇನ್ನೂ ದೇಶದಲ್ಲಿ. 5669 ಕೋಟಿ ರೂಪಾಯಿ ಮೊತ್ತದ. ಆದರೆ ಅದು 1.6% ಮಾತ್ರ. ಉಳಿದಿದ್ದೆಲ್ಲ ಜನ ಬಂದು ಬ್ಯಾಂಕಿಗೆ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಈಗಲೂ ದೇಶದಾದ್ಯಂತ ಇರುವ ರಿಸರ್ವ್ ಬ್ಯಾಂಕ್ನ 19 ಶಾಖೆಗಳಲ್ಲಿ 2000 ರೂಪಾಯಿ ನೋಟುಗಳನ್ನು ಎಕ್ಸ್ಚೇಂಜ್ ಮಾಡಿಸಿಕೊಳ್ಳಬಹುದು. ಈಗಲೂ ಮಾಡಿಸ್ಕೋಬಹುದು ಅದನ್ನ. ಆದರೆ 400 ಕೋಟಿ ರೂಪಾಯಿ ತಗೊಂಡು ಹೋದರೆ ಎಲ್ಲಿತ್ತು ಇಷ್ಟು ದಿವಸ ಈ ದುಡ್ಡು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಅಷ್ಟಷ್ಟೇ ಕೊಟ್ಟು ಎಕ್ಸ್ಚೇಂಜ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊತಿದ್ರು ಅನ್ಸುತ್ತೆ ಇವರು. ಅದಕ್ಕೆ ಬಾಲಾಜಿ ಟ್ರಸ್ಟ್ನ ಹೆಸರು ಬಂದಿದ್ದು. ನಮ್ಮ ಹುಂಡಿಗೆ ಯಾರೋ ಹಾಕಿ ಹೋಗ್ಬಿಟ್ಟಿದ್ರಪ್ಪ, ಯಾರು ಅಂತ ಗೊತ್ತಿಲ್ಲ ಅಂಥೇಳಿ ಅಷ್ಟಷ್ಟೇ ಮಾಡಿಸ್ಕೊಳ್ಳೋದು ಎಕ್ಸ್ಚೇಂಜು. ಆ ಥರದ ಪ್ಲ್ಯಾನ್ನಲ್ಲಿದ್ದರು ಅಂತ ಅನಿಸುತ್ತೆ. ಒಬ್ಬ ನಿಮ್ಮಂಥ ಸಾಮಾನ್ಯ ವ್ಯಕ್ತಿಗಳಾದರೆ ಒಂದು ದಿನಕ್ಕೆ 20,000 ರೂಪಾಯಿ ಮಾತ್ರ ಮಾಡ್ಬೋದು. ಅಂದರೆ 2,000 ರೂಪಾಯಿ 10 ನೋಟ್ ತಗೊಂಡೋಗಿ ರಿಸರ್ವ್ ಬ್ಯಾಂಕ್ನ ಬ್ರ್ಯಾಂಚಿಗೆ ಕೊಟ್ಟು 500 ರೂಪಾಯಿದ್ದು ನಮಗೆ ಯಾವುದು ಬೇಕೋ ಅದನ್ನು ವಾಪಸ್ ತಗೋಬೋದು. 20,000 ಮ್ಯಾಕ್ಸಿಮಮ್. ದಿನಕ್ಕೆ 20,000ದಂಗೆ ಒಬ್ಬ ವ್ಯಕ್ತಿ ಮಾಡೋದಕ್ಕೆ ನಿಂತ್ಕೊಂಡ್ರೆ ಎಷ್ಟು ವರ್ಷ ಬೇಕು 400 ಕೋಟಿ ಮಾಡೋದಕ್ಕೆ? ಇವರಿಗೆ ಹೋಲ್ಸೇಲ್ ಮಾರ್ಗ ಬೇಕಾಗಿತ್ತು ಅನಿಸುತ್ತೆ. ಆ ಮಾರ್ಗ, ಹೋಲ್ಸೇಲ್ ಮಾರ್ಗಕ್ಕಾಗಿ ದುಡ್ಡು ಎಕ್ಸ್ಚೇಂಜ್ ಮಾಡೋದಕ್ಕೊಂದು ದಾರಿ ಹುಡುಕೊಂಡು ಹೊರಟಿದ್ರು. ನೋಡಿದ್ರೆ ದರೋಡೆ ಆಗಿಬಿಟ್ಟಿದೆಯಂತೆ. ನೋಡೋಣ, ಇನ್ವೆಸ್ಟಿಗೇಷನ್ ನಡೀಲಿ. ನಿಜಾನ ಸುಳ್ಳ, ನಿಜವಾಗ್ಲೂ 400 ಕೋಟಿನ ಹೊರಗೆ ಬರಲಿ. FIR ಆಗಿ 12 ದಿನಗಳ ನಂತರ ರಾಜೀವ್ ಗೌಡ ಅರೆಸ್ಟ್. ನಮ್ಮ ಆಫೀಸ್ನಿಂದ ಫೋನ್ ಮಾಡಿ ಇವತ್ತು ರಾಜೀವ್ ಗೌಡ ಅರೆಸ್ಟು ಅಂದಾಗ ಒಂದು ಕ್ಷಣ ರಿಕಾಲ್ ಮಾಡೋಕ್ಕೆ ತಗೊಂಡೆ ನಾನು. ಅದರ ಅರ್ಥ ಇನ್ನೊಂದು 12 ದಿವಸ ಹೋಗಿದ್ರೆ ಈ ಕೇಸನ್ನು ಜನ ಮರ್ತೇ ಬಿಡ್ತಿದ್ರು. ಶಿಡ್ಲಘಟ್ಟದ ಪೌರಾಯುಕ್ತರಿಗೆ ಫೋನ್ನಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿದ್ದ ಕಾಂಗ್ರೆಸ್ ಪುಢಾರಿ ನಾಯಕ ರಾಜೀವ್ ಗೌಡ ಅಂತೂ ಇಂತೂ ಅರೆಸ್ಟ್. ಕೇರಳ ಬಾರ್ಡರ್ನಲ್ಲಿ ಜನವರಿ 13ನೇ ತಾರೀಕು ಆಡಿಯೋ ರಿಲೀಸ್ ಆಗಿತ್ತು. ಜನವರಿ 14ನೇ ತಾರೀಕು FIR ಆಗಿತ್ತು. ಅಮೃತಾ ಗೌಡ ಕಂಪ್ಲೇಂಟ್ ಕೊಟ್ಟಿತ್ತು. ಈ ನಮ್ಮ ಜಮೀರ್ ಅಹಮ್ಮದ್ ಖಾನ್ರ ಮಗ ಝೈದ್ ಖಾನ್ದು ಒಂದು ಸಿನಿಮಾ ಬರ್ತಾ ಇದೆ, ಕಲ್ಟ್ ಅಂತ ಬಂತು. ಕಲ್ಟ್ ಸಿನಿಮಾ ಪ್ರಚಾರಕ್ಕಾಗಿ ಶಿಡ್ಲಘಟ್ಟಕ್ಕೆ ಝೈದ್ ಖಾನ್ ಬರ್ತಾ ಇದ್ದಾಗ ಸ್ವಾಗತಕ್ಕಾಗಿ ಸಾಹೇಬರು ಊರು ತುಂಬ ಬ್ಯಾನರ್ ಹಾಕ್ಸಿದ್ರು. ಅಷ್ಟೆಲ್ಲ ಬ್ಯಾನರ್ಗಳ ಪೈಕಿ ಒಂದು ಬ್ಯಾನರು ಗಾಡಿ ಓಡಾಡೋದಕ್ಕೆ ಸಮಸ್ಯೆ ಮಾಡ್ತಿತ್ತು ಅಂತ ಶಿಡ್ಲಘಟ್ಟ ಪೌರ ಕಾರ್ಮಿಕರು ತೆಗೆದುಹಾಕಿದ್ರು. ಅದನ್ನು ಒಂದು ಬ್ಯಾನರ್ ತೆಗೆದುಹಾಕಿದ್ದಕ್ಕೆ ಅದಕ್ಕೆ ಈ ಸಾಹೇಬರು ಫೋನ್ ಮಾಡಿ ಬೈದರು. ಎದುರಿಗೆ ಫೋನ್ನಲ್ಲಿ ಒಬ್ಬ ಹೆಣ್ಣುಮಗಳು ಮಾತಾಡ್ತಿದ್ದಾರೆ ಅನ್ನುವ ಖಬರು ಕೂಡ ಇಲ್ಲದೆ ಈ ಮನುಷ್ಯ ಬಳಸಿದ ಶಬ್ದಗಳಿದ್ವಲ್ಲ, ಆ ಶಬ್ದಗಳನ್ನೆಲ್ಲ ಬಳಸಿ ಬೈದದ್ದು. ಇವೆಲ್ಲ ಮೀಡಿಯಾ ಇರೋದಕ್ಕೆ ಅರೆಸ್ಟ್ ಆಗ್ತಾರೆ ಇವರೆಲ್ಲ. ಇಲ್ಲದೆ ಹೋದರೆ ಇವರಿಗೆ ಇವರದ್ದೇ ಆದಂಥ ಪ್ರೊಟೆಕ್ಷನ್ ಸಿಸ್ಟಮ್ ಇರುತ್ತೆ. ಈ ಸುದ್ದಿ ಮೀಡಿಯಾದಲ್ಲಿ ಬರದೇ ಹೋಗಿದ್ರೆ, ಮೀಡಿಯಾದವರು ಪ್ರತಿದಿನ ಯಾಕ್ರಪ್ಪ ಇನ್ನೂ ಅರೆಸ್ಟ್ ಆಗಿಲ್ಲ ಅಂತ ಕೇಳದೆ ಹೋಗಿದ್ರೆ ಶಿಡ್ಲಘಟ್ಟದಲ್ಲೇ ಓಡಾಡ್ಕೊಂಡಿರ್ತಿದ್ರು ಸಾಹೇಬರು. ಅಲ್ಲೆಲ್ಲ ಮಂಗಳೂರು ಕೇರಳ ಗಡಿಗೆಲ್ಲ ಹೋಗೋ ಅವಶ್ಯಕತೆಯೇ ಇರ್ತಿರಲಿಲ್ಲ. ಅರೆಸ್ಟ್ ಮಾಡಿ ಕರ್ಕೊಂಬರ್ತಿದ್ದಾರಂತೆ ಶಿಡ್ಲಘಟ್ಟಕ್ಕೆ. ಜನವರಿ 12ನೇ ತಾರೀಕು ಝೈದ್ ಖಾನ್ ಶಿಡ್ಲಘಟ್ಟಕ್ಕೆ ಬರಬೇಕಾಗಿತ್ತು. ಆವತ್ತು ಬ್ಯಾನರ್ ತೆಗೆಸಿದ್ರು ಮೇಡಮ್ಮು. ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ ಜನಸಂಚಾರಕ್ಕೆ ಸಮಸ್ಯೆ ಮಾಡ್ತಾ ಇದ್ದ ಬ್ಯಾನರ್ನ ಇವರು ತೆಗೆಸಾಕಿದ್ರು. ಹಂಗೆ ನೋಡಿದ್ರೆ
ಬ್ಯಾನರ್ ಕಟ್ಟುವಾಗ ಸ್ಥಳೀಯ ಸಂಸ್ಥೆಗಳಿಂದ ಪರ್ಮಿಷನ್ ತಗೋಬೇಕು, ಫೀಸ್ ಕಟ್ಟಿ. ಅದನ್ನು ಮಾಡಿಲ್ಲ ಸಾಹೇಬರು. ಅಷ್ಟೂ ಬ್ಯಾನರ್ ಕಿತ್ತು ಹಾಕ್ಸಿದ್ರು ಕೂಡ ಅಮೃತ ಗೌಡ ತಮ್ಮ ಕರ್ತವ್ಯದ ಪ್ರಕಾರ ತಾವು ಕರೆಕ್ಟೇ ಇರ್ತಿದ್ರು. ಅಷ್ಟೂ ಬ್ಯಾನರ್ ಕಿತ್ತು ಹಾಕ್ಸಿದ್ರು. ಇವ್ರು ಕಿತ್ತು ಹಾಕ್ಸಿದ್ರು ಒಂದು ಬ್ಯಾನರ್, ಸಂಚಾರಕ್ಕೆ ಅಡಚಣೆ ಮಾಡ್ತಿತ್ತು ಅಂತ. ಅದನ್ನು ಕೂಡ ಸಹಿಸಿಕೊಳ್ಳೋದಕ್ಕಾಗ್ತಿಲ್ಲ. ಹೆಂಗೆ ಸಹಿಸಿಕೊಳ್ತಾರೆ? ರೂಲಿಂಗ್ ಪಾರ್ಟಿ ಲೀಡರು ಸೋತ್ರೇನಂತೆ ಎಲೆಕ್ಷನ್ನು, 3rd ಪ್ಲೇಸಿಗೆ ಬಂದ್ರೇನಂತೆ. ಸರ್ಕಾರ ಇವ್ರದ್ದಿದೆ, ಬಾಯಿಗೆ ಬಂದಂಗೆ ಮಾತಾಡಿದ್ರು. ಪುಣ್ಯಕ್ಕೆ ಚಿಡ್ಲಘಟ್ಟದಲ್ಲಿ ಪೌರ ಕಾರ್ಮಿಕರಿಗೆ ಸ್ವಾಭಿಮಾನ ಅನ್ನೋದಿದೆ, ಬಂದು ಪ್ರತಿಭಟನೆ ಕೂತ್ಕೊಂಡ್ರವರು. ಅಮೃತ ಗೌಡ ಕೂಡ ಧೈರ್ಯ ತೋರಿಸಿದ್ರು. ಚನ್ನರಾಯಪಟ್ಟಣದ ಮಹಿಳೆ ಧೈರ್ಯ ತೋರಿಸಿದ್ರು, ಕಂಪ್ಲೇಂಟ್ ಮಾಡಿದ್ರು. ಎಲ್ಲಿದು ಕೂಡ ನಮ್ಮ ಭದ್ರಾವತಿ MLA ಮಗನ ಕೇಸ್ ಆದಂಗೆ ಆಗತ್ತೆ ಅಂದ್ಕೊಂಡಿದ್ವಿ. ಹೆಸರು ಹಾಕಿ ಕಂಪ್ಲೇಂಟ್ ಕೊಟ್ಟರು ಇವರು. ಅಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗೆ MLA ಮಗನ ಹೆಸರು ಹಾಕಿ ಕಂಪ್ಲೇಂಟ್ ಕೊಡುವಷ್ಟು ಧೈರ್ಯ ಬರಲಿಲ್ಲ. ಇವ್ರಿಗೆ ಧೈರ್ಯ ಬಂತು, ಕಂಪ್ಲೇಂಟ್ ಕೊಟ್ಟರು, FIR ಆಯಿತು. ಅದಾದ ನಂತರ ನಾಪತ್ತೆಯಾದ ರಾಜೀವ್ ಗೌಡರು ಹೈಕೋರ್ಟಿಗೆ FIR ಕ್ವಾಶ್ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ರು. ನನ್ನ ಮೇಲೆ ಸುಮ್ಮನೆ ಕೇಸ್ ಹಾಕ್ಬಿಟ್ಟಿದ್ದಾರೆ, ಈ FIRನೇ ರದ್ದು ಮಾಡಿಬಿಡಿ ಅಂತ. ಹೈಕೋರ್ಟ್ ಪೀಠ ಮಂಗಳಾರತಿ ಹತ್ತು ವಾಪಸ್ ಕಳಿಸ್ತು. ಎಲ್ಲ ಲೀಡರ್ಸ ನೀವೆಲ್ಲ ಅಂತ. ಅದಾದ ಮೇಲೆ ಸ್ಥಳೀಯ ನ್ಯಾಯಾಲಯಕ್ಕೆ ಬಂದು ಆ್ಯಂಟಿಸಿಪೇಟ್ರಿ ಬೇಲಿಗೆ ಅಪ್ಲಿಕೇಶನ್ ಹಾಕ್ಕೊಂಡ್ರು. ಹೈಕೋರ್ಟ್ ಹಾಗೆಲ್ಲ ಕಮೆಂಟ್ ಮಾಡಿದ ಮೇಲೆ ಸ್ಥಳೀಯ ನ್ಯಾಯಾಲಯಗಳು ಆ್ಯಂಟಿಸಿಪೇಟ್ರಿ ಬೇಲ್ ಕೊಡೋದಕ್ಕೆ ಯೋಚನೆ ಮಾಡ್ತವೆ. ಆ್ಯಂಟಿಸಿಪೇಟ್ರಿ ಬೇಲ್ ಸಿಗಲಿಲ್ಲ. ಪೊಲೀಸರೇನೋ 3 ತಂಡಗಳನ್ನು ರಚನೆ ಮಾಡಿದ್ರಂತೆ ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ. 3 ತಂಡಗಳನ್ನು ರಚನೆ ಮಾಡಿ ಹುಡುಕಿದ್ರಂತೆ. ಅಂತೂ ಇಂತೂ ಕೇರಳ ಬಾರ್ಡರ್ನಲ್ಲಿ ಸಾಹೇಬರು ಸಿಕ್ಕರಂತೆ. ಈಗ ಕರ್ಕೊಂಡು ಬರ್ತಾ ಇದ್ದಾರೆ. ಹಾಕಿರುವ ಸೆಕ್ಷನ್ಗಳಿಗೆ ಬೇಲು ಇಲ್ಲೇ ಆಗತ್ತೋ ಏನೊಂದು 4 ದಿವಸನಾದರೂ ಜೈಲಿನಲ್ಲಿರಬೇಕಾದ ಪರಿಸ್ಥಿತಿ ಬರುತ್ತೋ, ವಿ ಡೋಂಟ್ ನೋ. ಆ್ಯಸ್ ಆ್ಯಂಡ್ ವೆನ್ ಅಪ್ಡೇಟ್ ಬರುತ್ತೆ ಹಂಗೆ ಹೇಳ್ತೀವಿ ನಿಮಗೆ. ಸದ್ಯಕ್ಕಂತೂ ಹಿ ಈಸ್ ಇನ್ ಪೊಲೀಸ್ ಕಸ್ಟಡಿ, ಕರ್ಕೊಂಡು ಬರ್ತಾ ಇದ್ದಾರೆ. 5 ಸ್ಟೇಟ್ ಎಲೆಕ್ಷನ್ ಏಪ್ರಿಲೋ ಮೇನಲ್ಲಿ ಆಗ್ತವೆ. ಅದರಲ್ಲಿ ತಮಿಳುನಾಡು ಕೂಡ ಒಂದು. ಗಣರಾಜ್ಯೋತ್ಸವದೊಂದು ಸುದ್ದಿ ಮುಗಿಸ್ಕೊಂಡು ತಮಿಳುನಾಡಿಗೆ ಬರೋಣಂತೆ. 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ. ದೆಹಲಿಯಲ್ಲಿ ಕರ್ತವ್ಯ ಪಥದಲ್ಲಿ 2 ಕಣ್ಣು ಸಾಲದು ಅನ್ನೋ ಹಂಗಿತ್ತು ಗಣರಾಜ್ಯೋತ್ಸವದ ಸಂಭ್ರಮ. ಗಣರಾಜ್ಯೋತ್ಸವ ದೇಶದ ಶಕ್ತಿಯನ್ನು ಪ್ರಪಂಚದ ಎದುರು ತೋರಿಸುವ ಸಮಾರಂಭ. ವಂದೇ ಮಾತರಂಗೆ 150 ವರ್ಷ ತುಂಬಿರುವ ವರ್ಷ ನಡೀತಾ ಇರುವುದು 77ನೇ ಗಣರಾಜ್ಯೋತ್ಸವ. ಆತ್ಮನಿರ್ಭರ ಭಾರತದ ಪರಿಕಲ್ಪನೆ ಒಡಮೂಡ್ತಾ ಇರುವ ಸಂದರ್ಭದಲ್ಲಿ ಗಣರಾಜ್ಯೋತ್ಸವ ಬಂದಿದೆ. ಅದರ ಝಲಕ್ ಕಾಣಿಸ್ತಾ ಇತ್ತು. ಸೇನೆಯ ಶಕ್ತಿ, ನಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳು ಎಲ್ಲವೂ ಕಾಣಿಸ್ತಾ ಇದ್ವು ಗಣರಾಜ್ಯೋತ್ಸವ ಪರೇಡ್ನಲ್ಲಿ. ಆಪರೇಷನ್ ಸಿಂಧೂರ ಪ್ರತಿಧ್ವನಿಸ್ತಾ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ರಾಜಸ್ಥಾನಿ ಪೇಟಾದಲ್ಲಿದ್ದರು. ಫಾರ್ ದ ಫಸ್ಟ್ ಟೈಮ್ ಯುರೋಪ್ನ ಸೇನಾ ತುಕಡಿ ಗಣರಾಜ್ಯೋತ್ಸವ ಪರೇಡ್ನ ಮಾರ್ಚ್ ಫಾಸ್ಟ್ನಲ್ಲಿ ಭಾಗವಹಿಸಿತು. MI-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ಮಾಡಿದವು. ಯುರೋಪಿಯನ್ ಒಕ್ಕೂಟದ ನಾಯಕರುಗಳು ಅತಿಥಿಗಳಾಗಿ ಬಂದಿದ್ದಾರೆ. ಯುರೋಪಿಯನ್ ಒಕ್ಕೂಟದ ಮುಖ್ಯಸ್ಥೆ ಉರ್ಸುಲಾ ಓಂಡೋರ್, ಶಿ ಇಸ್ ದ ಚೀಫ್ ಗೆಸ್ಟ್. ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅತಿಥಿಗಳಾಗಿ ಬಂದಿದ್ದಾರೆ. ದೊಡ್ಡ ಗೌರವ ಇದೆ ಆ ದೇಶಕ್ಕೆ. ನಾ ಮೊನ್ನೆನೇ ಹೇಳಿದೆ, ಮದರ್ ಆಫ್ ಆಲ್ ಡೀಲ್ಸ್ ಅನ್ನುವ ಒಂದು ಡೀಲ್ ಸೈನ್ ಆಗ್ತಾ ಇದೆ ನಾಳೆ ಡೆಲ್ಲಿಯಲ್ಲಿ. ಉಳಿದಂತೆ ರಾಹುಲ್ ಗಾಂಧಿ ಅವರಿದ್ದರು, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು, ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರಿದ್ದರು, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, JP ನಡ್ಡಾ, ಜೈಶಂಕರ್, ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಅಜಿತ್ ದೋವಲ್ ಇದ್ದರು, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರು. ಬೆಳಗ್ಗೆ 10 ಗಂಟೆ 5 ನಿಮಿಷ ನ್ಯಾಷನಲ್ ವಾರ್ ಮೆಮೋರಿಯಲ್ಗೆ ಪ್ರಧಾನಿ ನರೇಂದ್ರ ಮೋದಿ ಬಂದರು. ರಕ್ಷಣಾ ಸಚಿವರು ಬರಮಾಡಿಕೊಂಡ್ರು ಅವರನ್ನು. ಸೇನಾ ಮುಖ್ಯಸ್ಥರುಗಳಿದ್ದರಲ್ಲಿ. ನ್ಯಾಷನಲ್ ವಾರ್ ಮೆಮೋರಿಯಲ್ ದೇಶ ರಕ್ಷಣೆಗಾಗಿ ಪ್ರಾಣ ಕೊಟ್ಟ ಅಷ್ಟೂ ಸೈನಿಕರ ಸ್ಮರಣಾರ್ಥ ನಿರ್ಮಿತಗೊಂಡಿರುವಂಥ ಸೇನಾ ಸ್ಮಾರಕ ಅದು. ಅಲ್ಲಿ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸ್ತಾರೆ.
10:20 ರಾಷ್ಟ್ರಪತಿ ಭವನದಿಂದ ಕರ್ತವ್ಯ ಪಥದ ಕಡೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬಂದರು, ಗಣ್ಯರ ಜೊತೆಗೆ, ಅತಿಥಿಗಳ ಜೊತೆಗೆ, ಸಾರೋಟ್ನಲ್ಲಿ. 10:25 ಪ್ರಧಾನಮಂತ್ರಿಗಳ ಕರ್ತವ್ಯ ಪಥಕ್ಕೆ ಬಂದರು. ಆಗಸ್ಟ್ 15 ಪ್ರಧಾನಮಂತ್ರಿಗಳ ಧ್ವಜಾರೋಹಣ ಮಾಡಿ ಮಾತಾಡ್ತಾರೆ. ಜನವರಿ 26 ರಾಷ್ಟ್ರಪತಿಗಳ ಧ್ವಜಾರೋಹಣ ಮಾಡಿ ಮಾತಾಡ್ತಾರೆ. 10:26 ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು ಕೂಡ ಕರ್ತವ್ಯ ಪಥಕ್ಕೆ ಬಂದರು. 10:28 ಯುರೋಪಿಯನ್ ಗಣ್ಯರನ್ನು ಕರ್ಕೊಂಡು ರಾಷ್ಟ್ರಪತಿಗಳ ಆಗಮನ ಆಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅತಿಥಿಗಳನ್ನು ಬರಮಾಡಿಕೊಂಡರು. 10:31 ಕರೆಕ್ಟಾಗಿ ಧ್ವಜಾರೋಹಣ ಆಯಿತು. 21 ಕುಶಾಲ ತೋಪುಗಳನ್ನು ಸಿಡಿಸಲಾಯಿತು. ಅದಾದ ನಂತರ ಗಣರಾಜ್ಯೋತ್ಸವ ಪರೇಡ್ ಇರುತ್ತೆ. ಅದಕ್ಕೆ ಹೇಳಿದ್ದು ನಾನು, 2 ಕಣ್ಣು ಸಾಲದು ಅನ್ನುವಂಥ ವೈಭೋಗ ಇತ್ತಲ್ಲಿ ಅಂತ. ಭಾರತೀಯ ಸೇನಾಪಡೆಯ ತಾಕತ್ತು ಪ್ರದರ್ಶನಗೊಳಿತು. ವಾಯುಸೇನೆ, ಭೂಸೇನೆ, ನೌಕಾದಳದ ಬೇರೆ ಬೇರೆ ತುಕಡಿಗಳ ಹೆಜ್ಜೆ ಹಾಕಿದ್ವು ಅಲ್ಲಿ. ಆಪರೇಷನ್ ಸಿಂಧೂರ, ಅದರಲ್ಲಿ ಭಾಗವಹಿಸಿದ್ದ ವಿಮಾನಗಳ ಒಂದು ಕಸರತ್ತು ನಡೀತು. ರಫಾಲ್ಗಳಿದ್ವು, ಸೂ-30, MiG-29, ಜಾಗ್ವಾರ್ಗಳು ಕರ್ತವ್ಯ ಪಥದ ಮೇಲೆ ಹಾರೋದು. ಅಪಾಚೆ, ಧ್ರುವ ಹೆಲಿಕಾಪ್ಟರ್ಗಳು, T-90 ಭೀಷ್ಮ ಟ್ಯಾಂಕು, ನಾಗ್ ಮಿಸೈಲ್ ಸಿಸ್ಟಮು, ದಿವ್ಯಾಸ್ತ್ರ, ಧನುಷು, ಅಮೋಘ ಸಿಸ್ಟಮ್ಗಳು, ಬ್ರಹ್ಮೋಸ್ ಇತ್ತು, ಬ್ರಹ್ಮೋಸ್ ಸೂಪರ್ಸಾನಿಕ್ ವೆಪನ್ ಸಿಸ್ಟಮ್ ಇತ್ತು, ರಾಕೆಟ್ ಲಾಂಚರ್ಗಳ ಪ್ರದರ್ಶನ. ಫಾರ್ ದ ಫಸ್ಟ್ ಟೈಮ್ ನಮ್ಮ ವಾಯುಸೇನೆಯಲ್ಲಿರುವ ಡ್ರೋನ್ಗಳನ್ನು ಪ್ರದರ್ಶನಕ್ಕೆ ತಂದಿದ್ದರು. ಮೊಟ್ಟ ಮೊದಲನೇ ಸಲ ಇದು ಗಣರಾಜ್ಯೋತ್ಸವ ಪರೇಡ್ನಲ್ಲಿ. दिल ना के कर रही हैं। शक्तिशाली विमान वाहक पोत INS विक्रांत को भी इसमें दर्शाया गया है। जय यानी जॉइंटनेस, आत्मनिर्भरता एंड इनोवेशन से विजय की ओर अग्रसर। झांकी की विषय वस्तु एंकर्ड इन ट्रेडिशन, सेलिंग इनटू सेल्फ रिलायंस और इनोवेशन है। झांकी का नेतृत्व Bhairav Battalion, the 6th Light Infantry Regiment, led by Major Anjum Gorka, going past the saluting base. This is a specialized assault infantry unit bridging the capability of conventional infantry and special forces. Designed for rapid response and high intensity operation. कैप्टन वेदांत सेठ जी के नेतृत्व में जम्मू और कश्मीर लाइट इन्फेंट्री का दस्ता ಇದಾದ ನಂತರ ಸ್ತಬ್ಧ ಚಿತ್ರಗಳ ಪ್ರದರ್ಶನ ಇರುತ್ತೆ. ಕರ್ತವ್ಯ ಪಥದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಇರಲಿಲ್ಲ. ಅದಕ್ಕೊಂದು ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ. ಈಗ 2 ವರ್ಷದ ಹಿಂದೆ ಅನಿಸುತ್ತೆ ಕೇರಳದ್ದೊಂದು ರಿಜೆಕ್ಟ್ ಆಯಿತು ಅನ್ನೋ ಕಾರಣಕ್ಕೆ ಜೋರು ಹಂಗಾಮ ಆಗಿತ್ತು. ಒಂದು ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ, ಕರ್ನಾಟಕದ ಸೆಲೆಕ್ಟ್ ಆಗಿರಲಿಲ್ಲ. ಬಟ್ ಕೆಂಪುಕೋಟೆಯಲ್ಲಿ ಇನ್ನೊಂದಿರುತ್ತೆ, ಭಾರತ್ ಪರ್ವ್ ಅಂತ, ಅದರಲ್ಲಿ ಕರ್ನಾಟಕದ ಟ್ಯಾಬ್ಲೋ ಇತ್ತು. ಸಿರಿಧಾನ್ಯದಿಂದ ಮೈಕ್ರೋಚಿಪ್ ತನಕ ಅನ್ನುವ ಸ್ತಬ್ಧ ಚಿತ್ರ ಕರ್ನಾಟಕದ್ದು. ಸಿರಿಧಾನ್ಯದಿಂದ ಮೈಕ್ರೋಚಿಪ್ ತನಕ. ಉಳಿದಂತೆ ಅಸ್ಸಾಂ, ಗುಜರಾತ್, ತಮಿಳುನಾಡು, ಯಾವ್ಯಾವ ರಾಜ್ಯದ ಯಾವ್ಯಾವ ಸ್ತಬ್ಧ ಚಿತ್ರ ಅಂತಿದೆ ನೋಡ್ಕೊಂಬಿಡಿ ಒಂದು ಸಲ. ಡೀಟೇಲಾಗಿ ಏನು ಹೇಳೋದು ಬೇಡ. ಅದನ್ನ Army, Navy and Air Force in safeguarding national sovereignty as defense forces into a future-ready, technology-driven and mission-oriented forces. ಆಪರೇಷನ್ ಸಿಂಧೂರ ಮತ್ತೆ ಪ್ರತಿಧ್ವನಿಸಿದ್ದು ಇವತ್ತು ಗಣರಾಜ್ಯೋತ್ಸವ ಪರೇಡ್ನಲ್ಲಿ. ಸುಧಾಂಶು ಶುಕ್ಲಾ ಅವರಿಗೆ ಅಶೋಕ ಚಕ್ರ ಕೊಟ್ಟರು. ಸುಧಾಂಶು ಶುಕ್ಲಾ ಇತ್ತೀಚೆಗಷ್ಟೇ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಗೆ ಹೋಗಿ ಹಲವು ದಿನಗಳ ಕಾಲ ಅಲ್ಲಿದ್ದು ಸುಮಾರು 60 ಪ್ರಯೋಗಗಳಲ್ಲಿ ಭಾಗಿಯಾಗಿ ಮರಳಿ ಸುರಕ್ಷಿತವಾಗಿ ಬಂದಂಥ ಭಾರತೀಯ ವಾಯುಪಡೆ ಪೈಲಟ್ ಸುಧಾಂಶು ಶುಕ್ಲಾ ಅಶೋಕ ಚಕ್ರ ಕೊಡಲಾಯಿತು ಅವರಿಗೆ. ಭಾರತ
Group Captain Shubhanshu ಮಾನವ Shukla. ಸಹಿತ ಗಗನಯಾತ್ರೆಯ ತಯಾರಿಯಲ್ಲಿದೆ. ಆಸ್ ಅ ಪಾರ್ಟ್ ಆಫ್ ಟ್ರೈನಿಂಗ್ ಹೋಗಿದ್ದೆವರು. ದ್ರೌಪದಿ ಮುರ್ಮು ಅವರು ಅಶೋಕ ಚಕ್ರ ಕೊಟ್ಟರು ಅವರಿಗೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕಾಲಿಟ್ಟ ಮೊದಲ ಭಾರತೀಯ 2025 ಕಳೆದ ವರ್ಷ ಜೂನ್ 26ನೇ ತಾರೀಕು ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆಯಲ್ಲಿ ಸುಧಾಂಶು ಶುಕ್ಲಾ ಅಂತರಿಕ್ಷಕ್ಕೆ ಹಾರಿದರು. ಆಕ್ಸಿಯಂ 4 ಆಪರೇಷನ್ ಅಂತ ಹೆಸರಿಟ್ಟಿದ್ರು ಅದಕ್ಕೆ. 4 ಜನ ಗಗನಯಾತ್ರಿಗಳ ತಂಡ 18 ದಿನ ಸ್ಪೇಸ್ ಸ್ಟೇಷನ್ನಲ್ಲಿದ್ದು ಜುಲೈ 15ನೇ ತಾರೀಕು ವಾಪಸ್ ಬಂತು. ಸುಧಾಂಶು ಶುಕ್ಲಾ ವಾಪಸ್ ಬಂದರು. 18 ದಿವಸ ಸ್ಪೇಸ್ನಲ್ಲಿದ್ದರು ಅವರು. 60ಕ್ಕೂ ಹೆಚ್ಚು ವೈಜ್ಞಾನಿಕ ಪ್ರಯೋಗಗಳಲ್ಲಿ ಭಾಗಿಯಾಗಿದ್ದರು. ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದ ನಾಯಕರುಗಳು ಭಾರತಕ್ಕೆ ಒಂದು ವಿಶ್ ಮಾಡೋದು, ಪ್ರಧಾನಮಂತ್ರಿಗಳಿಗೊಂದು ವಿಶ್ ಮಾಡೋದು ಸಾಮಾನ್ಯವಾಗಿರುತ್ತೆ. ಈ ಸಲ ಝಿ ಜಿನ್ಪಿಂಗ್ ಅವರ ಗಣರಾಜ್ಯೋತ್ಸವ ಶುಭಾಶಯ ಇಂಟ್ರೆಸ್ಟಿಂಗ್ ಇದೆ. ಚೀನಾದ ಪ್ರೀಮಿಯರ್, ಭಾರತ ಚೀನಾ ಉತ್ತಮ ಗೆಳೆಯರು ಮತ್ತು ಪಾಲುದಾರರು. ಭಾರತ ಚೀನಾ ಉತ್ತಮ ಗೆಳೆಯರು ಮತ್ತು ಪಾಲುದಾರರು. ಭಾರತ ಮತ್ತು ಚೀನಾ ಉತ್ತಮ ನೆರೆಹೊರೆಯ ರಾಷ್ಟ್ರಗಳು. ಝಿ ಜಿನ್ಪಿಂಗ್ ಚೀನಾದ ಪ್ರೀಮಿಯರ್ ಕಳಿಸಿರುವಂಥ ಸಂದೇಶ ಇದು. ಭಾರತ ಚೀನಾ ಒಟ್ಟಾಗಿ ಸಾಗುವುದರಿಂದ ಉಭಯ ದೇಶಗಳಿಗೆ ಲಾಭ ಇದೆ. ಎರಡೂ ದೇಶಗಳ ಸಮಸ್ಯೆ ಇತ್ಯರ್ಥಕ್ಕೆ ಒಟ್ಟಾಗಿ ಹೆಜ್ಜೆ ಇಡಬೇಕಾಗಿದೆ. ಡ್ರ್ಯಾಗನ್ ಮತ್ತು ಆನೆ ಜೊತೆಯಾಗಿ ಹೆಜ್ಜೆ ಇಡಬೇಕಿದೆ. ಜಾಗತಿಕ ಶಾಂತಿ ಕಾಪಾಡುವಲ್ಲಿ ಭಾರತ ಚೀನಾ ಪಾತ್ರ ಮಹತ್ವದ್ದು. ಎರಡೂ ದೇಶಗಳು ಉತ್ತಮ ಸ್ನೇಹಿತರಾಗಿರುವುದೇ ಸರಿಯಾದ ಆಯ್ಕೆ ಅಂತ. ನೋಡಿ, ಬದಲಾದ ವರ್ಲ್ಡ್ ಆರ್ಡರ್ ಎಂತೆಂಥ ಹೇಳಿಕೆಗಳನ್ನು ರಿಲೀಸ್ ಮಾಡಿಸುತ್ತೆ ಅಂತ. ಅಲ್ಲಿ ಒಬ್ಬ ಡೊನಾಲ್ಡ್ ಟ್ರಂಪ್ ಅನ್ನುವ ವ್ಯಕ್ತಿ ಕೈಯಲ್ಲಿ ಸುತ್ತಿಗೆ ಹಿಡ್ಕೊಂಡು ಕಂಡ ದೇಶಗಳ ತಲೆ ಮೇಲೆಲ್ಲ ಮೊಟಕ್ತಾ ಇರುವಾಗ ನಾವು ಒಂದಾಗೋದು ಒಳ್ಳೆಯದು ಅಂತ ಚೀನಾದ ಅಧ್ಯಕ್ಷರ ಮೆಸೇಜ್. ಹಾಗಂತ ಡೊನಾಲ್ಡ್ ಟ್ರಂಪ್ ಏನು ಕಡಿಮೆ ಹೇಳಿಲ್ಲ. ಅಮೆರಿಕ ಮತ್ತು ಭಾರತದ ನಡುವೆ ಐತಿಹಾಸಿಕ ಬಾಂಧವ್ಯ ಇದೆ. 77ನೇ ಗಣರಾಜ್ಯೋತ್ಸವ ಆಚರಿಸ್ತಾ ಇರುವ ಭಾರತಕ್ಕೆ ಅಭಿನಂದನೆ. ಅಮೆರಿಕ ಭಾರತ ವಿಶ್ವದ ಅತ್ಯಂತ ಹಳೆಯ ಮತ್ತು ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ಬಾಂಧವ್ಯವನ್ನು ಹಂಚಿಕೊಂಡಿದೆ ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಇಮ್ಯಾನ್ಯುಯಲ್ ಮ್ಯಾಕ್ರನ್ ಫ್ರಾನ್ಸ್ನ ಅಧ್ಯಕ್ಷರು, ಪ್ರೀತಿಯ ಗೆಳೆಯ ಮೋದಿ, ಭಾರತೀಯರಿಗೆ ಗಣರಾಜ್ಯೋತ್ಸವ ಶುಭಾಶಯಗಳು ಅಂತ. 2024 2 ವರ್ಷಗಳ ಹಿಂದಿನ ಗಣರಾಜ್ಯೋತ್ಸವ ಪರೇಡ್ಗೆ ಚೀಫ್ ಗೆಸ್ಟ್ ಆಗಿದ್ದರು ಇಮ್ಯಾನ್ಯುಯಲ್ ಮ್ಯಾಕ್ರನ್, ಫ್ರಾನ್ಸಿನ ಅಧ್ಯಕ್ಷರು. ಆಗ ತೆಗೆಸ್ಕೊಂಡಿದ್ದ ಫೋಟೋ ಪೋಸ್ಟ್ ಮಾಡಿದ್ದಾರೆ ಅವರು. ಇನ್ನು ಉರ್ಸುಲಾ ವೊಂಡೋರ್ ಯುರೋಪಿಯನ್ ಒಕ್ಕೂಟದ ಮುಖ್ಯಸ್ಥೆ, ಈ ಸಲದ ಅತಿಥಿ, ಡೆಲ್ಲಿಲಿದ್ದಾರೆ. ನಾಳೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಡೀಲಿಗೆ ಸೈನ್ ಹಾಕೋರಿದ್ದಾರೆ. ಇಡೀ ಯುರೋಪಿಯನ್ ಒಕ್ಕೂಟದ ಜೊತೆಗೆ ಭಾರತದ ಮುಕ್ತ ವ್ಯಾಪಾರ ಒಪ್ಪಂದ, ಫ್ರೀ ಟ್ರೇಡ್ ಅಗ್ರಿಮೆಂಟಿಗೆ ಸೈನ್ ಹಾಕ್ತಾರೆ. ಅದನ್ನು ಉರ್ಸುಲಾ ಏನಂತ ಹೇಳಿದ್ರು, ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆದಿದ್ದಾರೆ. ಇಡೀ ಪ್ರಪಂಚದ GDPಯ 25% ಭಾಗ ಕವರ್ ಆಗುತ್ತಂತೆ. ಈ ಎರಡು ಯುರೋಪಿಯನ್ ಒಕ್ಕೂಟ ಮತ್ತು ಭಾರತದ ಈ ಡೀಲ್ನಲ್ಲಿ 25% ಕವರ್ ಆಗುತ್ತಂತೆ. ಜೀವಮಾನದ ಗೌರವ ಅಂದ್ರೆ ಅವರು ಈ ಪರೇಡಿಗೆ ಚೀಫ್ ಗೆಸ್ಟ್ ಆಗೋದು ಜೀವಮಾನದ ಗೌರವ ಅಂದಿದ್ದಾರೆ. ಗಣರಾಜ್ಯೋತ್ಸವದ ಅತಿಥಿಗಳಾಗಿ ಭಾಗವಹಿಸುವುದು ಜೀವಮಾನದ ಗೌರವ. ಯಶಸ್ಸಿನತ್ತ ಸಾಗ್ತಿರುವ ಭಾರತ ಜಗತ್ತನ್ನು ಸ್ಥಿರತೆ, ಸಮೃದ್ಧಿ, ಸುರಕ್ಷತೆಯತ್ತ ಕೊಂಡೊಯ್ಯುತ್ತಿದೆ ಅಂತ ಉರ್ಸುಲಾ ವೊಂಡೋರ್ ಪೋಸ್ಟ್ ಮಾಡಿದ್ದಾರೆ. ಈ ಮಧ್ಯದಲ್ಲಿ ಪ್ರತಿ ವರ್ಷ ಗಣರಾಜ್ಯೋತ್ಸವಕ್ಕೆ ಈ ಸಲ ಪದ್ಮ ಪ್ರಶಸ್ತಿಗಳು ಯಾರ್ಯಾರಿಗೆ ಅನ್ನೋದೊಂದು ಕುತೂಹಲ ಇರುತ್ತೆ. ಪದ್ಮವಿಭೂಷಣ ಯಾರಿಗೆ, ಪದ್ಮಭೂಷಣ ಯಾರಿಗೆ, ಪದ್ಮಶ್ರೀ ಯಾರಿಗೆ, ಎಷ್ಟೆಷ್ಟು ಜನರಿಗೆ, ಎಲ್ಲೆಲ್ಲಿ ಅವರಿಗೆ ಅಂತ. ಅದು ಕೂಡ ಅಂದರೆ ಏನು ಬೇಕಾದರೂ ವಿವಾದ ಆಗ್ಬೋದು, ಇದು ವಿವಾದವೇ. 131 ಸಾಧಕರಿಗೆ ಪದ್ಮ ಪ್ರಶಸ್ತಿಗಳನ್ನು ಕೇಂದ್ರ ಸರ್ಕಾರ ಘೋಷಿಸಿದೆ. 131. ಇದರಲ್ಲಿ ಕೇರಳಕ್ಕೆ ಯಾಕೆ ಇಷ್ಟು ಜಾಸ್ತಿ ಕೊಟ್ಟಿದ್ದೀರಿ, ಪಶ್ಚಿಮ ಬಂಗಾಳಕ್ಕೆ ಯಾಕೆ ಇಷ್ಟು ಜಾಸ್ತಿ ಕೊಟ್ಟಿದ್ದೀರಿ ಅಂತ ಚರ್ಚೆಗಳು. ಯಾಕಂದರೆ ಈ ರಾಜ್ಯಗಳಲ್ಲಿ ಎಲೆಕ್ಷನ್ ಇದೆ ಅಂತ. ತಮಿಳುನಾಡಿನ 131 ಪೈಕಿ ತಮಿಳುನಾಡಿನಲ್ಲಿ 13 ಜನರಿಗೆ, ಪಶ್ಚಿಮ ಬಂಗಾಳದಲ್ಲಿ 11, ಕೇರಳದಲ್ಲಿ 8 ಜನರಿಗೆ, ಅಸ್ಸಾಂನಲ್ಲಿ 5 ಜನರಿಗೆ, 1 ಪುದುಚೇರಿಯಲ್ಲಿ 38 ಈ ರಾಜ್ಯಗಳಿಗೆ ಎಲೆಕ್ಷನ್ ಆಗೋದಿದೆ. 131 ಪೈಕಿ 38 ಬಹಳ ದೊಡ್ಡ ಸಂಖ್ಯೆಯಾಯಿತು.
ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡು ಈ ಅನೌನ್ಸ್ಮೆಂಟನ್ನು ಕೇಂದ್ರ ಸರ್ಕಾರ ಮಾಡಿದೆ ಅಂತ ಒಂದು ಚರ್ಚೆ ಆಗ್ತಾ ಇದೆ. ಇಂಟ್ರೆಸ್ಟಿಂಗ್ ಆಗಿ ಕೇರಳದ ಮಾಜಿ ಮುಖ್ಯಮಂತ್ರಿ ಅಚ್ಯುತಾನಂದರಿಗೆ ಪದ್ಮಭೂಷಣ ಅನೌನ್ಸ್ ಆಗಿದೆ. ದಿವಂಗತ ಅಚ್ಯುತಾನಂದರಿಗೆ RSS BJPಯ ಕಟು ವಿಮರ್ಶಕ, ಕಮ್ಯುನಿಸ್ಟ್ ಪಕ್ಷದ ನಾಯಕ, ಕಳೆದ ವರ್ಷ ತೀರ್ಕೊಂಡ್ರು. ಈ ವರ್ಷ ಅವರಿಗೆ ಮರಣೋತ್ತರ ಪದ್ಮವಿಭೂಷಣ ಘೋಷಣೆಯಾಗಿದೆ. ಮರಣೋತ್ತರ ತೀರ್ಕೊಂಡಿದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿಯವರು ಸಾಮಾನ್ಯವಾಗಿ ಸರ್ಕಾರ ಕೊಡುವ ಪ್ರಶಸ್ತಿಗಳನ್ನು ತಗೊಳ್ಳೋದಿಲ್ಲ. ಅದೊಂದು ಐಡಿಯಾಲಜಿಕಲ್ ಸ್ಟ್ಯಾಂಡ್ ಅಂತಾರೆ ಅವರು. ಈ ಹಿಂದೆ ನಂಬೂದಿರಿಪಾದರಿಗೆ ಪದ್ಮವಿಭೂಷಣ ಅನೌನ್ಸ್ ಆದಾಗ ಅವರು ರಿಜೆಕ್ಟ್ ಮಾಡಿದ್ರು, ಬೇಡ ನನಗೆ ಅಂದರು. ಬುದ್ಧದೇವ್ ಭಟ್ಟಾಚಾರ್ಯರಿಗೆ ಕೊಡ್ತಾರೆ ಅಂತ ಸುದ್ದಿ ಆಗಿತ್ತು. ಬುದ್ಧದೇವ್ ಭಟ್ಟಾಚಾರ್ಯರಿಗೆ ಅವರು ಅನೌನ್ಸ್ ಆಗೋದಕ್ಕಿಂತ ಮುಂಚೆನೇ ನಾನು ತಗೊಳ್ಳೋದಿಲ್ಲ ಇದನ್ನು ಅಂದ್ಬಿಟ್ರು. ಈಗ ಅಚ್ಯುತಾನಂದನ್ರಿಗೆ ಅನೌನ್ಸ್ ಆಗಿರುವಾಗ ಪಕ್ಷ ಸ್ಟ್ಯಾಂಡ್ ಚೇಂಜ್ ಮಾಡ್ಕೊಂಡಿದೆ. ನಾವು ತಗೋತೀವಿ ಅಂದಿದ್ದಾರೆ, ಇದನ್ನು ತಗೋತೀವಿ ನಾವು ಅಂತ. ಅಚ್ಯುತಾನಂದನ್ರ ಕುಟುಂಬಸ್ಥರು ಹೇಳಿದ್ದಾರೆ, ನಾವು ಈ ಗೌರವವನ್ನು ಸ್ವೀಕರಿಸ್ತೀವಿ ಅಂತ. ಪರವಿರೋಧ ಚರ್ಚೆ ತುಂಬ ಆಗ್ತಾ ಇದೆ. ಸರ್ಕಾರ ಕೊಡುವ ಪ್ರಶಸ್ತಿಗಳನ್ನು ಕಮ್ಯುನಿಸ್ಟ್ ಪಕ್ಷದ ಕಟ್ಟಾಳುಗಳು ಸ್ವೀಕರಿಸಬಾರದು, ಬದಲಾವಣೆಯಾಗಿ ಕೆಲಸ ಮಾಡ್ಕೊಂಡಿರಬೇಕೇ ಹೊರತು ಪ್ರಶಸ್ತಿ ತಗೋಬಾರದು ಅಂತ ನಿಲುವಿದೆ. ಅಲ್ಲೊಂದು ಅನ್ರಿಟನ್ ರೂಲ್ ಇದೆ. ಅದನ್ನು ಈ ಸಲ ಮುರಿಯಲಾಗತ್ತಾ ಅಂತ ಒಂದು ಪ್ರಶ್ನೆ ಇತ್ತು. ಮುರಿಯೋದಿಲ್ಲ. ಅಚ್ಯುತಾನಂದನ್ ಕುಟುಂಬದವರು ಬಂದು ಈ ಗೌರವವನ್ನು ಸ್ವೀಕರಿಸ್ತಾರೆ. 1992ರಲ್ಲಿ ನಂಬೂದಿರಿಪಾದವರಿಗೆ ಪದ್ಮವಿಭೂಷಣ ಘೋಷಣೆ ಆಗಿತ್ತು. ತಿರಸ್ಕಾರ ಆಯಿತು. ತಿರಸ್ಕಾರ ಮಾಡಿಬಿಟ್ರು. ಕೇರಳದ ಮೊದಲ ಮುಖ್ಯಮಂತ್ರಿ CPIMನ ಸ್ಥಾಪಕ ಸದಸ್ಯ ನಂಬೂದಿರಿಪಾದ್ ಆವಾಗವಾಗ ಸಂವಿಧಾನವನ್ನು ದುರ್ಬಳಕೆ ಮಾಡಿಕೊಂಡು ರಾಜ್ಯ ಸರ್ಕಾರಗಳನ್ನು ಕಿತ್ತಾಕಿದ ಚರ್ಚೆ ಬಂದಾಗ ಮೊಟ್ಟ ಮೊದಲ ಬಲಿಪಶು ನಂಬೂದಿರಿಪಾದ್ ಅಂತ ಮಾತಾಡ್ತಾರೆ. ಕೇಳಿದ್ದೀರಿ ನೀವು? ನಂಬೂದಿರಿಪಾದ್ ಸರ್ಕಾರವನ್ನು ಇಂದಿರಾ ಗಾಂಧಿ ಕಿತ್ತಾಕಿದ್ರು ಅಂತ. ಆ ನಂಬೂದಿರಿಪಾದರಿಗೆ 1992ರಲ್ಲಿ ಪದ್ಮವಿಭೂಷಣ ರಿಜೆಕ್ಟೆಡ್. ಇಟ್ ವಾಸ್ ರಿಜೆಕ್ಟೆಡ್. ಜ್ಯೋತಿ ಬಸು ಅವರಿಗೆ, ಬುದ್ಧದೇವ್ ಭಟ್ಟಾಚಾರ್ಯ ಅಂದರೆ ನಾನು, 1996ರಲ್ಲಿ ಜ್ಯೋತಿ ಬಸು ಅವರಿಗೆ ಭಾರತ ರತ್ನ ಕೊಡಲಾಗುತ್ತೆ ಅಂತ ಒಂದು ಚರ್ಚೆ ಜೋರಾಗಿತ್ತು. ಭಾರತ ರತ್ನ ಅನೌನ್ಸ್ ಆಗಿರಲಿಲ್ಲ. ಕೊಡ್ತಾರೆ ಅಂತ ಸುದ್ದಿ ಬಂದಾಗಲೇ ಜ್ಯೋತಿ ಬಸು ಅವರು ನಾನು ಸ್ವೀಕರಿಸೋದಿಲ್ಲ ಅಂತ ಮೊದಲೇ ಹೇಳ್ಬಿಟ್ರು ಅವರು. 2022ರಲ್ಲಿ ಹರ್ಕಿಶನ್ ಸಿಂಗ್ ಸುರ್ಜಿತ್ತು ಪದ್ಮಭೂಷಣವನ್ನು ತಿರಸ್ಕರಿಸಿದ್ರು. ಇಟ್ ಈಸ್ ಅಗೇನ್ಸ್ಟ್ ಮೈ ಪಾರ್ಟಿ ರೂಲ್ಸ್ ಅಂದರು. CPIMನ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು. ಬುದ್ಧದೇವ್ ಭಟ್ಟಾಚಾರ್ಯ ಪ್ರಶಸ್ತಿ ಬೇಡ ಅಂದಿದ್ರು ಅವರು 2022ರಲ್ಲಿ. ಈಗ VS ಅಚ್ಯುತಾನಂದನ್ನರಿಗೆ ಮರಣೋತ್ತರ ಪದ್ಮವಿಭೂಷಣ. ಕೇರಳ CPIMನ ನಾಯಕರು ಇದನ್ನು ಸ್ವೀಕರಿಸ್ತೀವಿ ಅಂದಿದ್ದಾರೆ. MV ಗೋವಿಂದನ್ ಮಾಹಿತಿ ಕೊಟ್ಟಿದ್ದಾರಂತೆ. ಸಂಪ್ರದಾಯ ಮುರಿದು ಇದನ್ನು ಸ್ವಾಗತಿಸಿದ್ದಾರೆ ಅವರು. ಅನೇಕರು ಒತ್ತಾಯ ಹಾಕಿದ್ರು, ತಗೋಬಾರ್ದು ಅಂತ. ಅಚ್ಯುತಾನಂದನ್ ಬದುಕಿದ್ರೆ ಈ ಪ್ರಶಸ್ತಿನ ಅವರು ತಿರಸ್ಕರಿಸ್ತಾ ಇದ್ರು ಅಂತ. ಫೈನಲಿ ಪಕ್ಷ ಮತ್ತು ಅವರ ಕುಟುಂಬ ಪ್ರಶಸ್ತಿ ಸ್ವೀಕರಿಸ್ತೀವಿ ಅಂದಿದ್ದಾರೆ. ಮರಣೋತ್ತರ ಪದ್ಮವಿಭೂಷಣ. ಇದು ಅವರು ಜಾತಿಯಿಂದ ಈಳವ ಕಮ್ಯುನಿಟಿಗೆ ಬರ್ತಾರಂತೆ. 30% ಇದ್ದಾರೆ ಕೇರಳದಲ್ಲಿ ಈಳವರು. ಈ ಎಲೆಕ್ಷನ್ ಬರ್ತಾ ಇದೆ. ಆ ಕಮ್ಯುನಿಟಿಯ, ಆ ಸಮಾಜದ, ಸಮುದಾಯದ ಮತಗಳನ್ನು ಆಕರ್ಷಿಸುವುದಕ್ಕೆ ಕೇಂದ್ರ ಸರ್ಕಾರ ಈ ಘೋಷಣೆ ಮಾಡಿದೆ ಅಂತ ಚರ್ಚೆ ಆಗ್ತಾ ಇರೋದು. 131 ಜನರ ಪೈಕಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ, ಶತಾವಧಾನಿ ಗಣೇಶರಿಗೆ ಸೇರಿದಂತೆ 13ರಲ್ಲಿ ಶತಾವಧಾನಿ ಗಣೇಶ್ ಅವರಿದ್ದಾರೆ. 113 ಪದ್ಮಶ್ರೀಗಳು 7 ಜನರಿಗೆ, ಪ್ರಭಾಕರ್ ಕೋರೆ ಅವರು ಸೇರಿದಂತೆ 7 ಜನರಿಗೆ ಪದ್ಮಶ್ರೀ ಕರ್ನಾಟಕದವರಿಗೆ ಬಂದಿದೆ. ಪದ್ಮಭೂಷಣ ಶತಾವಧಾನಿ ಗಣೇಶ್ ಅವರು ವೆಲ್ ಡಿಸರ್ವ್ಡ್. ನಮ್ಮ ನ್ಯೂಸ್ ಆರ್ ಸ್ಪೆಷಲ್ಗೆ 2 ಸರ್ತಿ ಕರೆದಿದ್ದೀವಿ ಅವರನ್ನು. ಅವರ ಜೊತೆಗೆ ನಡೆಸುವ ಪ್ರತಿ ಕ್ಷಣದ ಸಂಭಾಷಣೆ ಕೂಡ ಅದು ಔಟ್ ಆಫ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸ್. ಅವರ ತರ್ಕ, ಅವರು ಕೋಟ್ ಮಾಡುವ ರೀತಿ, ಭಾಷಾಜ್ಞಾನ ಅಂದರೆ ಅದು ನೆಕ್ಸ್ಟ್ ಲೆವೆಲ್ ಬಿಡಿ. ಶತಾವಧಾನಿಗಳಿಗೆ ಪದ್ಮಭೂಷಣ ಬರುವ ಮೂಲಕ ಪದ್ಮಭೂಷಣಕ್ಕೂ ಒಂದು ಭೂಷಣ ಬಂದಂಗಾಯಿತು.
ಅವರು ಪದ್ಮಭೂಷಣಕ್ಕೊಂದು ಗೌರವ ಬಂದಂಗೆ ಆಯ್ತು. ಉಳಿದಂತೆ ಪದ್ಮಶ್ರೀ ಪ್ರಭಾಕರ್ ಕೋರೆ ಅವರಿಗೆ ಬಂದಿದೆ. ಪ್ರಭಾಕರ್ ಕೋರೆ ಅವರು KLE ಅನ್ನುವ ಒಂದು ಸೊಸೈಟಿನ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ಬಿಟ್ರು. ಅವರು 40 ವರ್ಷಗಳ ಕಾಲ KLEದ ಸಾರಥ್ಯವನ್ನು ವಹಿಸಿಕೊಂಡು ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋದರು ಆ ಸಂಸ್ಥೆಯನ್ನು. ಕರ್ನಾಟಕದಾದ್ಯಂತ, ಉತ್ತರ ಕರ್ನಾಟಕದಲ್ಲಂತೂ ಐ ಆಮ್ ಅ KLE ಸ್ಟೂಡೆಂಟ್, ನಾನು KLE ವಿದ್ಯಾರ್ಥಿ. ಆ ಸಂಸ್ಥೆಯ ಸಂಪರ್ಕಕ್ಕೆ ಬರದ ಜನಸಂಖ್ಯೆಯ ಕಡಿಮೆ ಉತ್ತರ ಕರ್ನಾಟಕಕ್ಕೆ ಬಂದುಬಿಟ್ರಂತು. ಅಂಥ ಪ್ರಭಾಕರ್ ಕೋರೆ ಅವರಿಗೆ ಪದ್ಮಶ್ರೀ. ಅಂಕೇಗೌಡರು ನಮ್ಮ ಮಂಡ್ಯದವರು, ಅವರು ಮಾಡಿರುವ ಪುಸ್ತಕ ಸೇವೆ, ಅಯ್ಯೋಯ್ಯೋಯ್ಯೋ, ಪುಸ್ತಕ ಮನೆಯ ಅಂಕೇಗೌಡರು ಅವರಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿ ಕೊಟ್ಟಿದ್ವಿ. ನಾವು ಭಾಳ ಸಲ ಹೇಳ್ಕೊತೀವಿ, ನಾವು ಯಾರನ್ನು ಗುರುತಿಸಿರ್ತೀವೋ ಅವರು ಕೂಡ ಪದ್ಮ ಪ್ರಶಸ್ತಿಗಳನ್ನು ಕನ್ಸಿಡರ್ ಆಗ್ತಾರೆ, ಅವ್ರಿಗೆ ಪದ್ಮ ಪ್ರಶಸ್ತಿಗಳು ಬಂದಿದ್ದಾವೆ ಅಂತ. ಪುಸ್ತಕ ಮನೆಯ ಅಂಕೇಗೌಡರಿಗೆ 15 ಲಕ್ಷ ಪುಸ್ತಕ ಇಟ್ಕೊಂಡಿದ್ದಾರೆ ಅವರು. 15 ಲಕ್ಷ ಪುಸ್ತಕ. ನಾವು ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿಗೆ ಅವರನ್ನು ಗುರುತಿಸಿದ್ದೆವು ಅಂತ ನಮಗೂ ಹೆಮ್ಮೆ ಆಗ್ತಾ ಇದೆ. ಇನ್ನು ಸುಶೀಲಮ್ಮ ಅವರು ಬೆಂಗಳೂರಿನವರು, ಬಡವರು, ಅನಾಥರು, ಅದರಲ್ಲೂ ನೆಲೆ ಇಲ್ಲದ ಹೆಣ್ಣು ಮಕ್ಕಳ ಸೇವೆ ಸುಶೀಲಮ್ಮ ಮಾಡಿದ ರೀತಿ, ಸುಮಂಗಲಿ ಸೇವಾಶ್ರಮದ ಮೂಲಕ 1975ರಲ್ಲಿ ಸುಮಂಗಲಿ ಸೇವಾಶ್ರಮ ಅಂತ ಶುರು ಮಾಡ್ತಾರೆ. ಅದರ ಮೂಲಕ ಇವರು ಮಾಡಿದ ಸೇವೆ, ರಾಜ್ಯೋತ್ಸವ ಪ್ರಶಸ್ತಿ ಸೇರಿ ಹಲವು ಪ್ರಶಸ್ತಿಗಳು ಬಂದಿದ್ದು ಅವರಿಗೆ. ಈಗ ಪದ್ಮಶ್ರೀ ಸುಶೀಲಮ್ಮ ಅವರು. ಇನ್ನು ಡಾಕ್ಟರ್ ಸುರೇಶ್, ಅದೊಂದು ರೇರ್ ಡಿಸೀಸ್ ಇದೆ, ಹಿಮೋಫೀಲಿಯಾ. ರಕ್ತ ಹೆಪ್ಪುಗಟ್ಟೋದಿಲ್ಲ, ಗಾಯ ಆದರೆ ರಕ್ತ ಹೋಗ್ತಾನೇ ಇರುತ್ತೆ. ಆ ರೇರ್ ಡಿಸೀಸ್ಗೆ, ಅದರ ಟ್ರೀಟ್ಮೆಂಟಿಗೆ, ಆ ಕಾಯಿಲೆಯ ಬಗ್ಗೆ ಜನರನ್ನು ಸೆನ್ಸಿಟೈಸ್ ಮಾಡೋದಕ್ಕೆ ಇವರು ಮಾಡಿರುವಂಥ ಕೆಲಸ, ಅದನ್ನು ಗುರುತಿಸಿ ಸುರೇಶ್ ಅವರಿಗೆ ಪದ್ಮಶ್ರೀಯನ್ನು ಕೊಡಲಾಗಿದೆ. ಹಿಮೋಫೀಲಿಯಾ ಇದು ಆನುವಂಶಿಕವಾಗಿ ಬರುವಂಥ ಕಾಯಿಲೆ. ಇನ್ನು ದಿವಂಗತ ಜಗನ್ನಾಥರಿಗೆ, ನಮ್ಮ ಈ ಪ್ರೆಸ್ಟೀಜ್ ಕಂಪನಿ ಇದೆಯಲ್ಲ, ಪ್ರೆಸ್ಟೀಜ್ ಕುಕ್ಕರ್ ಭಾಳ ಪಾಪ್ಯುಲರ್, ಅಜ್ಜ ಸ್ಥಾಪಿಸಿದ್ದು ಪ್ರೆಸ್ಟೀಜ್ ಕಂಪನಿ, ಅದನ್ನು ಇವರು ದೊಡ್ಡ ಎತ್ತರಕ್ಕೆ ತಗೊಂಡೋದ್ರು. ಜಗನ್ನಾಥನ್ ವ್ಯಾಪಾರ ಮತ್ತು ಕೈಗಾರಿಕೆ ಕ್ಷೇತ್ರದಲ್ಲಿ ಜಗನ್ನಾಥನ್ ಅವರಿಗೆ ಕರ್ನಾಟಕದ ಲೆಕ್ಕದಲ್ಲಿ ಅನೌನ್ಸ್ ಆಗಿದೆ. ಇನ್ನು ಶುಭಾ ವೆಂಕಟೇಶ್ ವಿಜ್ಞಾನ ಕ್ಷೇತ್ರ, ಬೆಂಗಳೂರು ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ವಿಭಾಗದಲ್ಲಿ ಶುಭಾ ವೆಂಕಟೇಶ್ ಅವರಿಗೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿಯಲ್ಲಿ ಕೆಲಸ ಮಾಡ್ತಾರೆ. ವಿಮಾನಯಾನವನ್ನು ಸುರಕ್ಷಿತಗೊಳಿಸುವ ಬಗ್ಗೆ ನಿರಂತರವಾದ ಸಂಶೋಧನೆ ಮತ್ತು ಕೊಡುಗೆಯನ್ನು ಪರಿಗಣಿಸಿ ಅವ್ರಿಗೂ ಕೂಡ ಪದ್ಮಶ್ರೀ ಘೋಷಣೆಯಾಗಿದೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.